Good afternoon, everyone. Hello. Good afternoon. Screen ಎಲ್ಲರಿಗೂ ಸ್ಪಷ್ಟವಾಗಿ ಕಾಣ್ತಾ ಇದೆಯಾ? Is screen visible to everybody? Okay. So last class we talked about one of the question papers for Group C examination, and we talked about one particular paragraph from that particular question paper. ಆ question paper ನಿಂದ ಒಂದು ಪ್ಯಾರಾಗ್ರಾಫ್ ನಲ್ಲಿದ್ದಂತಹ ಪ್ರಶ್ನೆಗಳನ್ನ ಉತ್ತರಿಸೋದು ಹೇಗೆ ಅನ್ನೋದನ್ನ ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ. And now again we have a passage here. One more passage is here. ಇಲ್ಲಿ ಇನ್ನೊಂದು passage ಕೊಡಲಾಗಿದೆ. And after reading that particular paragraph, first of all look at that particular direction ಏನಿತ್ತು ಅಂದ್ರೆ read the paragraph and answer the following questions ಅಂತ ಇದೆ. 59 to 64 ಅಂತ ಕೊಡಲಾಗಿತ್ತು. First paragraph ಅನ್ನು ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ, and now it is the time to have the discussion on the second passage. Second passage ಬಗ್ಗೆ ಏನಿದೆ, second passage ಯಾವುದ್ರ ಬಗ್ಗೆ ಹೇಳ್ತಾ ಇದೆ ಅನ್ನೋದನ್ನ ನಾವು ಚರ್ಚೆ ಮಾಡಬೇಕು. And after that we have some of questions there. ಕೆಲವು ಪ್ರಶ್ನೆಗಳನ್ನ ಕೊಡಲಾಗ್ತಾ ಇದೆ based on the paragraph, not only on our personal perception, personal understanding ಗೆ ಹೋಗೋದಕ್ಕಿಂತ ಪೂರ್ವದಲ್ಲಿ ಆ ಪ್ಯಾರಾಗ್ರಾಫ್ ನಲ್ಲಿ ಏನ್ ಕೊಡಲಾಗಿದೆಯೋ ಅಲ್ಲಿ ಹೇಳಿರುವಂತೆ ಆ ಪ್ರಶ್ನೆಗಳನ್ನ ನಾವು ಉತ್ತರಿಸಬೇಕು. That is the most important thing. So now look at the paragraph. What is the paragraph about? World Health Organization defines hygiene as conditions and practices that help to maintain health and prevent the spread of diseases. So look at the first sentence itself. ಮೊದಲ ವಾಕ್ಯವೇ ನಮ್ಗೆ ಏನ್ ಮಾಡ್ತಾ ಇದೆ ಅಂದ್ರೆ that talks about hygiene ಅಂತ ಹೇಳಿ. World Health Organization defines hygiene. There is a definition of hygiene given by World Health Organization. ಅಂದ್ರೆ ಜಾಗತಿಕ ಆರೋಗ್ಯ ಸಂಸ್ಥೆ ಅನ್ನೋದು ಹೈಜಿನ್ ಇದರ ಡೆಫಿನಿಷನ್ ಕೊಡಲಾಗಿದೆ. ದ ವರ್ಡ್ ಹೈಜಿನ್, ವಾಟ್ ಈಸ್ ದ ಡೆಫಿನಿಷನ್ ಆಫ್ ಹೈಜಿನ್ ಎನ್ನುವ ಅರ್ಥ ಸುಲಭವಾಗಿ ಸ್ವಚ್ಛತೆ ಅಂತ ನಾವು ಗಮನಿಸ್ತೀವಿ, ಕ್ಲೀನ್ಲಿನೆಸ್ ಅಂತ ನಾವು ಅದನ್ನ ಹೇಳ್ತೀವಿ. ಪರ್ಯಾಯವಾಗಿ ಹೈಜಿನ್ ಇದಕ್ಕೆ ಪರ್ಯಾಯವಾಗಿ ಬಳಸುವಂತ ಶಬ್ದ ಕ್ಲೀನ್ಲಿನೆಸ್ ಅಂತ ಆಗಿದೆ. ಬಟ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುವ ರೀತಿಯಲ್ಲಿ ಏನಾಗಿದೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಿಫೈನ್ಸ್ ಹೈಜಿನ್ ಆಸ್ conditions and practices that help to maintain health. ನಮ್ಮ ಆರೋಗ್ಯವನ್ನ ಸುರಕ್ಷಿತವಾಗಿ ಇಟ್ಟುಕೊಳ್ಳುವ ಕ್ರಮ, and prevent the spread of diseases. This is very important. The conditions and practices which are helpful to maintain good health and to prevent the diseases. ಅಂದ್ರೆ ರೋಗಗಳು ಬರೋದನ್ನ ತಡೆಗಟ್ಟಲಿಕ್ಕೆ ನಾವು ಮಾಡಬೇಕಾದಂತ ಕ್ರಮಗಳು ಏನಾಗಿವೆ ಅವುಗಳಿಗೆ ನಾವು ಏನಂತ ಕರೆದಿದ್ದೀವಿ, ಹೈಜೀನ್ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಿಫೈನ್ ಮಾಡ್ತಾರೆ. It means these are the condition. Hygiene is a condition or the measures which are taken to maintain good health. ಉತ್ತಮ ಆರೋಗ್ಯ ಕೈಗೊಳ್ಬೇಕಾದ್ರೆ, ಉತ್ತಮ ಆರೋಗ್ಯವನ್ನ ಕೈಗೊಳ್ಳಿಕ್ಕೆ ನಾವೇನ್ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ, ವಾಟ್ ಆರ್ ದ ಸ್ಟೆಪ್ಸ್
and what are the practices which are helpful to maintain good health and prevent the spread of diseases, that is called as hygiene ಅಂತ ಹೇಳಲಾಗಿದೆ. ಮುಂದುವರಿದು, in a common man's language, but that is a definition given by World Health Organization. ಅದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೊಟ್ಟಿರ್ತಕ್ಕಂಥ ಒಂದು ಡೆಫಿನಿಷನ್ ಆಗಿದೆ. ಬಟ್ ಇನ್ ಕಾಮನ್ ಮ್ಯಾನ್ಸ್ ಲ್ಯಾಂಗ್ವೇಜ್, ಇನ್ ಅ ಕಾಮನ್ ಮ್ಯಾನ್ಸ್ ಲ್ಯಾಂಗ್ವೇಜ್, ಒಬ್ಬ ಸಾಮಾನ್ಯ ಮನುಷ್ಯನ ಭಾಷೆಯಲ್ಲಿ ಹೇಳೋದಾದ್ರೆ, ಹೈಜೀನ್ ಈಸ್ ಆಫನ್ ವೀವ್ಡ್ ಆಸ್ ಕ್ಲೀನ್ಲಿನೆಸ್. ನೋಡಿ, ಸಹಜವಾಗಿ ಸಾಮಾನ್ಯ ವ್ಯಕ್ತಿಯ ಭಾಷೆಯಲ್ಲಿ ಹೇಳೋದಾದ್ರೆ, ದ ಮೀನಿಂಗ್ ಆಫ್ ಹೈಜೀನ್ ಈಸ್ ಕ್ಲೀನ್ಲಿನೆಸ್, ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವುದಾಗಿದೆ. ಬಟ್ ಸ್ವಲ್ಪ ಸೊಫಿಸ್ಟಿಕೇಟೆಡ್ ಆಗಿ ಹೇಳೋದಾದ್ರೆ, ಹೈಜೀನ್ ಈಸ್ ಅ ಸ್ಟೆಪ್, ಹೈಜೀನ್ ಇಸ್ ಅ ಸ್ಟೆಪ್ which is taken to maintain good health and to prevent the spread of disease ಅಂತ ಅಕಾರ್ಡಿಂಗ್ ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಲಾಗಿದೆ. ಸೊ ಎರಡು ಕಾನ್ಸೆಪ್ಷನ್ಸ್ ಗಳು, ಎರಡು ಪರ್ಸೆಪ್ಷನ್ಸ್ ಗಳನ್ನ ಅಲ್ಲಿ ಕೊಡಲಾಗಿದೆ. ಹೈಜೀನ್ ಅನ್ನೋದಕ್ಕೆ ಒಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರು ಕೊಟ್ಟಿರ್ತಕ್ಕಂಥ ಡೆಫಿನಿಷನ್ ಆಗಿದೆ, ಇನ್ನೊಂದು ಕಾಮನ್ ಮ್ಯಾನ್ ಹೇಳುವಂತ ರೀತಿಯಲ್ಲಿ ಡೆಫಿನಿಷನ್ ಆಗಿದೆ. Today, hygiene is related to an environment and set of practices which are necessary for leading healthy and disease-free life. Sorry, for leading healthy and disease-free life. Today, hygiene is related. ಇವತ್ತು ಹೆಚ್ಚು ಹೆಚ್ಚು ನಾವು ಹೈಜೀನ್ ಅನ್ನೋದನ್ನ ಯಾವ ಏರಿಯಾಗೆ ಬಳಕೆ ಮಾಡ್ತಿದ್ದೀವಿ ಅಂದ್ರೆ, ಟು ಲೀಡ್ ಅ ಹೆಲ್ದಿ ಅಂಡ್ ಡಿಸೀಸ್ ಫ್ರೀ ಲೈಫ್ ಅಂತ. ಅಂದ್ರೆ ಉತ್ತಮವಾದ ಆರೋಗ್ಯವನ್ನ ಕಾಯ್ದುಕೊಳ್ಳೋದು ಮತ್ತು ರೋಗ ರಹಿತವಾಗಿರ್ತಕ್ಕಂಥದ್ದನ್ನ ಸೃಷ್ಟಿ ಮಾಡುವಂತಹ ಒಂದು ವಾತಾವರಣಕ್ಕೆ ನಾವೇನ್ ಮಾಡ್ತೀವಿ, ಹೈಜೀನ್ ಅನ್ನೋ ಪದವನ್ನ ಬಳಸ್ತಾ ಇದ್ವಿ. ಮತ್ತೆ ಅದನ್ನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ನಾವೇನ್ ಮಾಡ್ಬೋದು, ಅನ್ವಯಿಸಬಹುದು. ವಾಟ್ ಆರ್ ದ ಏರಿಯಾಸ್ ವೇರ್ ವಿ ಕ್ಯಾನ್ ಅಪ್ಲೈ ಹೈಜೀನ್, ಹೈಜೀನ್ ಅನ್ನ ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಅನ್ನೋದನ್ನ ಹೇಳಲಾಗಿದೆ. ಇಟ್ ಈಸ್ ಅಪ್ಲಿಕೇಬಲ್ ಟು ಡೊಮೈನ್ಸ್ ಲೈಕ್ ಪರ್ಸನಲ್ ಲೈಫ್. ನೋಡ್ರಿ, hygiene can be applicable for personal life to maintain our personal cleanliness. ವೈಯಕ್ತಿಕ ಶುಚಿತ್ವವನ್ನ ನಾವು ಏನ್ ಮಾಡ್ಕೊಳ್ಬೇಕು, ಮೇಂಟೈನ್ ಮಾಡುವ ಸಲುವಾಗಿ ವಿ ಕ್ಯಾನ್ ಅಪ್ಲೈ ಹೈಜೀನ್ ಆಲ್ಸೋ ಫಾರ್ ಪರ್ಸನಲ್ ಲೈಫ್. ದ ಫೀಲ್ಡ್ ಆಫ್ ಮೆಡಿಸಿನ್ ಫೀಲ್ಡ್ಗೂ ನಾವು ಅಪ್ಲೈ ಮಾಡ್ಬೋದು, ಕಮ್ಯುನಿಟಿ ಹೆಲ್ತ್ಗೂ ಅಪ್ಲೈ ಮಾಡ್ಬೋದು, ಆಕ್ಯುಪೇಷನ್ಸ್ ಉದ್ಯೋಗಗಳಲ್ಲಿ, ಕಿಚನ್ ಅಡಿಗೆ ಮನೆಯಲ್ಲಿ, ಫುಡ್ ಆಹಾರ ತಯಾರಿಕೆಯಲ್ಲಿ, ಪ್ಲೇಸಸ್ ಆಫ್ ಕಮ್ಯುನಿಟಿ ಕಮ್ಯುನಿಟಿ ಮಿಕ್ಸಿಂಗ್, ಆ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಏನ್ ಮಾಡ್ಬೋದು, ಹೈಜೀನ್ ಅನ್ನ ನಾವು ಸಾಮಾನ್ಯವಾಗಿ ಮಾಡ್ಬೋದು. ಸೊ ದಿಸ್ ಪರ್ಟಿಕ್ಯುಲರ್ ಶಾರ್ಟ್ ಪ್ಯಾಸೇಜ್ ಏನ್ ಹೇಳ್ತಿದೆಪ್ಪ ಅಂದ್ರೆ, that particular passage talks about the definition given by World Health Organization. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಕೊಟ್ಟಿದೆ ಹೈಜೀನ್ಗೆ ಡೆಫಿನಿಷನ್ ಅನ್ನೋದನ್ನ ಹೇಳಿದೆ. ಅಂಡ್ ಹೈಜೀನ್ ಇನ್ ದ ವ್ಯೂ ಆಫ್ ಅ ಕಾಮನ್ ಮ್ಯಾನ್ಸ್ ಲ್ಯಾಂಗ್ವೇಜ್, ಒಬ್ಬ ಸಾಮಾನ್ಯ ಮನುಷ್ಯನ ಹೇಳಿಕೆಯಲ್ಲಿ ಹೈಜೀನ್ ಅನ್ನೋದನ್ನ ಏನು ಅಂತ ಹೇಳಲಾಗ್ತಾ ಇದೆ. ಅಂಡ್ ಅಗೇನ್, ವೇರ್ ಕ್ಯಾನ್ ವಿ ಅಪ್ಲೈ ಹೈಜೀನ್, ಹೈಜೀನ್ ಅನ್ನೋದನ್ನ ಎಲ್ಲೆಲ್ಲಿ ಅಪ್ಲೈ ಮಾಡಬಹುದು ಅನ್ನೋದನ್ನ ಹೇಳಲಾಗಿದೆ. ಅಂಡ್ ಮುಂದುವರಿದು, ನೌ ದ ಪ್ಯಾಸೇಜ್ ಕಂಟಿನ್ಯೂಸ್. In medicine, home and everyday life settings, practices for hygiene are employed to prevent incidents or spreading of diseases. In medicine ಅಂದ್ರೆ in medical field ಗೆ ಸಂಬಂಧಪಟ್ಟಂತೆ, in medicine, home and everyday life settings, practices for hygiene are employed. ನೋಡ್ರಿ, in medicine, home and everyday life, ನೋಡ್ರಿ, in all these three areas, ಅಂದ್ರೆ ಮೆಡಿಕಲ್ ಫೀಲ್ಡ್ ನಲ್ಲಿ, ಮನೆಯಲ್ಲಿ, ಎವ್ರಿ ಡೇ ಲೈಫ್ ಸೆಟ್ಟಿಂಗ್ಸ್ ನಲ್ಲಿ, ಪ್ರತಿದಿನ ಮಾಡುವಂತಹ ಚಟುವಟಿಕೆಗಳಲ್ಲಿ, ಪ್ರಾಕ್ಟೀಸಸ್ ಫಾರ್ ಹೈಜೀನ್ ಆರ್ ಎಂಪ್ಲಾಯ್ಡ್ ಟು ಪ್ರಿವೆಂಟ್ ಇನ್ಸಿಡೆಂಟ್ಸ್ ಆರ್ ಸ್ಪ್ರೆಡಿಂಗ್ ಆಫ್ ಡಿಸೀಸಸ್. ನೋಡ್ರಿ, ವಾಟ್ ಡು ಯು ಮೀನ್ ಬೈ ಹೈಜೀನ್ ಇನ್ ರಿಲೇಷನ್ ವಿತ್ ಮೆಡಿಕಲ್ ಫೀಲ್ಡ್, ಇನ್ ರಿಲೇಷನ್ ವಿತ್ ಹೋಮ್ ಸೆಟ್ಟಿಂಗ್ಸ್, ಅಂಡ್ ಇನ್ ರಿಲೇಷನ್ ವಿತ್ ಎವ್ರಿ ಡೇ ಲೈಫ್ ಸೆಟ್ಟಿಂಗ್ಸ್. ಸೊ ಹೈಜೀನ್ ಅನ್ನೋ ಪದ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸಿಕೊಳ್ತಾ ಇದೆ. ಮೆಡಿಕಲ್ ಫೀಲ್ಡ್ಗೆ ಸಂಬಂಧಪಟ್ಟಂತೆ, ಮನೆಯಲ್ಲಿರ್ತಕ್ಕಂಥ ಸೆಟ್ಟಿಂಗ್ಗೆ ಸಂಬಂಧಪಟ್ಟಂತೆ, ಎವ್ರಿ ಡೇ ಲೈಫ್ ಸೆಟ್ಟಿಂಗ್ಸ್ ಸಂಬಂಧಪಟ್ಟೆ, ವಾಟ್ ಡು ಯು ಮೀನ್ ಬೈ ಹೈಜೀನ್? ದ ಮೀನಿಂಗ್ ಆಫ್ ಹೈಜೀನ್ ಇನ್ ಆಲ್ ದೀಸ್ ತ್ರೀ ಏರಿಯಾಸ್, ಇಟ್ ಮೀನ್ಸ್ ಮೆಡಿಕಲ್ ಫೀಲ್ಡ್, ಹೋಮ್ ಅಂಡ್ ಎವ್ರಿ ಡೇ ಲೈಫ್ ಸೆಟ್ಟಿಂಗ್. ಇಟ್ ಮೀನ್ಸ್ ಇನ್ಸಿಡೆಂಟ್ಸ್, prevent incidents or spreading diseases.
ರೋಗಗಳನ್ನ ತಡೆಗಟ್ಟುಕೊಳ್ಳುವುದು, ರೋಗಗಳು ಬರದೇ ಇರುವ ರೀತಿಯಲ್ಲಿ ನೋಡಿಕೊಳ್ಳುವ ಕ್ರಿಯೆಗೆ ನಾವೇನಂತ ಕರೆದಿದ್ದೀವಿ? ಹೈಜೀನ್ ಅಂತ ಕರೆದಿದ್ದೀವಿ. ಇನ್ ಕೇಸ್ ಆಫ್ ಪರ್ಸನಲ್ ಹೈಜೀನ್ ಅಂದ್ರೆ ವೈಯಕ್ತಿಕ ಶುಚಿತ್ವವನ್ನ ಗಮನಿಸಿಕೊಂಡಾಗ ಇಟ್ ಈಸ್ ನಾಟ್ ಓನ್ಲಿ ಫಾರ್ ಪರ್ಸನಲ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ಬಟ್ ಇಟ್ ಆಲ್ಸೋ ರಿಲೇಟ್ಸ್ ಟು ಸೋಷಿಯಲ್ ಅಕ್ಸೆಪ್ಟೆನ್ಸ್ ಅಂಡ್ ಇಮೇಜ್. ನೋಡ್ರಿ, ಪರ್ಸನಲ್ ಇಮೇಜ್ಗೆ ಸಂಬಂಧಪಟ್ಟಂತೆ ವಾಟ್ ಡೂ ಯು ಮೀನ್ ಬೈ ಪರ್ಸನಲ್ ಹೈಜೀನ್? ಪರ್ಸನಲ್ ಹೈಜೀನ್ ಮೀನ್ಸ್ ಇಟ್ಸ್ ನಾಟ್ ಜಸ್ಟ್ ಓನ್ಲಿ ಟು ಮೇಂಟೈನ್ ಪರ್ಸನಲ್ ಕ್ಲೀನ್ಲಿನೆಸ್, ವೈಯಕ್ತಿಕ ಶುಚಿತ್ವವನ್ನು ಅಷ್ಟೇ ಆಗೋದಿಲ್ಲ. ಇಟ್ ಈಸ್ ಟು ಮೇಂಟೈನ್ ಗುಡ್ ಸೋಷಿಯಲ್ ಅಕ್ಸೆಪ್ಟೆನ್ಸ್. ಸಮಾಜ ನಮ್ಮನ್ನ ಏನ್ ಮಾಡ್ಕೊಳ್ಬೇಕು? ಒಪ್ಪಿಕೊಳ್ಬೇಕು. ಸಮಾಜದಲ್ಲಿ ನಮ್ಮ ನಡವಳಿಕೆ ಉತ್ತಮವಾಗಿರಬೇಕು. ವಿ ಶುಡ್ ಡಿಸ್ಪ್ಲೇ ವೆಲ್ ಬಿಹೇವಿಯರ್. ಉತ್ತಮವಾದ ನಡತೆಯನ್ನ ಡಿಸ್ಪ್ಲೇ ಮಾಡುವುದು ಕೂಡ ಒಂದು ಉತ್ತಮವಾದಂತಹ ಹೈಜೀನ್ ಆಗಿದೆ. ಅಂಡ್ ಇಮೇಜ್, ವಿ ಶುಡ್ ಹ್ಯಾವ್ ಅ ಗುಡ್ ಇಮೇಜ್ ಇನ್ ಸೊಸೈಟಿ. ಸೊ ಇನ್ ದ ಫೀಲ್ಡ್ ಆಫ್ ಮೆಡಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಹೋಮ್ ಎನ್ವಿರಾನ್ಮೆಂಟ್ ಅಂಡ್ ಎವ್ರಿ ಡೇ ಲೈಫ್ ಸೆಟ್ಟಿಂಗ್ಸ್, ಹೈಜೀನ್ ಇಸ್ ರಿಲೇಟೆಡ್ ಟು ಏನಾಗಿದೆ ಅಂದ್ರೆ ಪ್ರಿವೆನ್ಷನ್ ಆಫ್ ಸ್ಪ್ರೆಡ್ಡಿಂಗ್ ಆಫ್ ಡಿಸೀಸಸ್, ಅಂದ್ರೆ ರೋಗಗಳನ್ನ ತಡೆಗಟ್ಟೋಕೆ ಅದು ಸಾಮಾನ್ಯವಾಗಿ ಸಂಬಂಧಪಟ್ಟಿದ್ದೇ ಆಗಿದೆ. Now look at the next short paragraph in that passage. Though people often use cleanliness and hygiene interchangeably. Look at this. Many times, often means many times, ಬಹಳ ಸಲ the people use hygiene and cleanliness interchangeably. hygiene ಗೆ ಪರ್ಯಾಯವಾಗಿ cleanliness ಅಂತ ಹೇಳ್ತಾರೆ, cleanliness ಗೆ ಪರ್ಯಾಯವಾಗಿ hygiene ಅಂತ ಹೇಳ್ತಾರೆ. community, though people in community, people consider hygiene, people generally consider hygiene and cleanliness are same, but this passage tells that they are dissimilar. They are not similar, they are dissimilar. ಅಂದ್ರೆ ಅವು ಒಂದೇ ಅಲ್ಲ, ಅವು ಬೇರೆ ಬೇರೆ ಆಗಿವೆ, ವಿಭಿನ್ನವಾಗಿವೆ. ಹೈಜೀನ್ ಬೇರೆ ಆಗಿದೆ, ಜೊತೆಗೆ ಕ್ಲೀನ್ಲಿನೆಸ್ ಬೇರೆ ಆಗಿದೆ. ಬಟ್ ಇನ್ ಕಮ್ಯುನಿಟಿ ಪೀಪಲ್ ಜನರಲಿ ಸಾಮಾನ್ಯವಾಗಿ ಜನರು ಏನ್ ಹೇಳ್ತಾರೆ? they use hygiene and cleanliness interchangeably, but that is dissimilar. ಏನು ಹೇಳುತ್ತೆ? that is dissimilar. Hygiene mostly means practices that prevent spread of disease causing organisms. Again, hygiene means the practice that prevent spread of disease causing organisms. No, particularly hygiene means it is a practice, it is the steps taken to prevent disease and to the spread of disease spreading organisms. ಅಂದ್ರೆ ಬ್ಯಾಕ್ಟೀರಿಯಾಸ್ ಆಗಿರ್ಬೋದು, ವೈರಸಸ್ ಗಳನ್ನಾಗಿರ್ಬೋದು, ಅವುಗಳು ಹರಡುವುದನ್ನ ಸಾಮಾನ್ಯವಾಗಿ ಏನ್ ಮಾಡ್ಬೇಕು? ನಾವು ತಪ್ಪಿಸಿಕೊಳ್ಬೇಕು. ಆ ಹರಡುವಿಕೆಯನ್ನ ತಪ್ಪಿಸಿಕೊಳ್ಳಲಿಕ್ಕೆ ನಾವು ಮಾಡಬಹುದಾಗಿರತಕ್ಕಂಥ ಕ್ರಮಗಳೇನಾಗಿವೆ? ಹೈಜೀನ್ಗೆ ರಿಲೇಟ್ ಆಗಿದೆ. hygiene relates to the practices which are helpful for preventing the spread of diseases ಅಂತ ಅರ್ಥ ಆಗಿದೆ. whereas ಅದಕ್ಕೆ ವಿರುದ್ಧವಾಗಿ cleanliness is a state of being clean or kept clean. cleanliness is just keeping clean, ಅಂದ್ರೆ ಶುಚಿಯಾಗಿರೋದು, ಸ್ವಚ್ಛವಾಗಿರೋದಕ್ಕೆ ಮಾತ್ರ ಏನಾಗಿದೆ ಕ್ಲೀನ್ಲಿನೆಸ್ ಅಂತ. ಇಟ್ ಮೀನ್ಸ್ ಹೈಜೀನ್ ಹ್ಯಾಸ್ ಅ ಬ್ರಾಡರ್ ಸೆನ್ಸ್ ಅಂಡ್ ಕ್ಲೀನ್ಲಿನೆಸ್ ಹ್ಯಾಸ್ ಅ ವೆರಿ ನ್ಯಾರೋವರ್ ಸೆನ್ಸ್. ಹೈಜೀನ್ಗೆ ಒಂದು ಏನಾಗಿದೆ? ವ್ಯಾಪಕವಾದ ಅರ್ಥವಾಗಿದೆ, ಬಟ್ ಕ್ಲೀನ್ಲಿನೆಸ್ ಅನ್ನೋದು ಸೀಮಿತವಾದ ಅರ್ಥದಲ್ಲ ಪಡೆದುಕೊಂಡಿದೆ. ಮೋಸ್ಟ್ಲಿ ಹೈಜೀನ್ ರಿಲೇಟೆಡ್ ಟು ದ ಪ್ರಾಕ್ಟೀಸಸ್ ವಿಚ್ ಆರ್ ಹೆಲ್ಪ್ಫುಲ್ ಟು ಪ್ರಿವೆಂಟ್ ದ ಸ್ಪ್ರೆಡ್ ಆಫ್ ಡಿಸೀಸಸ್. ಅಂದ್ರೆ ರೋಗಗಳನ್ನ ತಡೆಗಟ್ಟಲಿಕ್ಕೆ ನಾವು ತೆಗೆದುಕೊಳ್ಳುವಂತಹ ಕ್ರಮಗಳು ಸಾಮಾನ್ಯವಾಗಿ ಏನಾಗಿವೆ? ಹೈಜೀನ್ಗೆ ಸಂಬಂಧಪಟ್ಟಿದ್ದಾಗಿದೆ. ಅಂಡ್ ನೌ personal hygiene is believed to elevate the status of person in terms of acceptance by fellow human beings. Now, what do you mean by personal hygiene? Then the paragraphs extended towards talking about personal hygiene. ವೈಯಕ್ತಿಕ ಶುಚಿತ್ವ ಅಂದ್ರೆ ಏನು? ವೈಯಕ್ತಿಕ ಶುಚಿತ್ವ, do you think personal hygiene means just to keep our body clean? ನಮ್ಮ ಶರೀರವನ್ನ ಮಾತ್ರ ಸ್ವಚ್ಛವಾಗಿಟ್ಟುಕೊಳ್ಳೋದಾ? or do you think it is beyond that? ಅದಕ್ಕೂ ಹೆಚ್ಚು ಏನಾಗಿದೆ ಇದೆಯಾ ಅನ್ನೋದನ್ನ ಹೇಳ್ತಾ ಇದೆ. personal hygiene is believed to elevate the status of a person in terms of acceptance by fellow human beings. state of a person, status of a person. ನೋಡ್ರಿ, ಟು ಎಲಿವೇಟ್, ಎತ್ತರಗೊಳಿಸುವುದು. ಏನ್ ಎತ್ತರಗೊಳಿಸೋದು?
ಟು ಎಲಿವೇಟ್ ದ ಸ್ಟೇಟಸ್ ಆಫ್ ಅ ಪರ್ಸನ್. ಒಬ್ಬ ವ್ಯಕ್ತಿಯ ಸ್ಥಿತಿಗತಿಯನ್ನ, ಸ್ಟೇಟಸ್ ಅನ್ನ ಎತ್ತರಗೊಳಿಸುವುದು. ಯಾವ ರೀತಿಯಲ್ಲಿ? ಇನ್ ಟರ್ಮ್ಸ್ ಆಫ್ ಅಕ್ಸೆಪ್ಟೆನ್ಸ್ ಬೈ ಫೆಲೋ ಹ್ಯೂಮನ್ ಬೀಯಿಂಗ್ಸ್. ನೋಡ್ರಿ, ವಿ ಆರ್ ಲಿವಿಂಗ್ ಇನ್ ಸೊಸೈಟಿ. ಸೊಸೈಟಿಯಲ್ಲಿ ನಾವು ಏನ್ ಮಾಡ್ತಾ ಇದ್ವಿ? ಬದುಕ್ತಾ ಇದ್ವಿ. ಆ ಸೊಸೈಟಿಯಲ್ಲಿ ಎಲ್ಲಾ ಜನರು ನಮ್ಮನ್ನ ಒಪ್ಪಿಕೊಳ್ಬೇಕು, ನಮ್ಮ ನಡವಳಿಕೆಯನ್ನು ಒಪ್ಪಿಕೊಳ್ಬೇಕು, ನನ್ನ ಒಂದು ಆ ಬದುಕುವ ರೀತಿಯನ್ನ ಜನ ಏನಾಗ್ಬೇಕು? ಒಪ್ಕೊಳ್ಬೇಕು. ಸೊ ದಿಸ್ ಈಸ್ ಟರ್ಮ್ಡ್ ಆಸ್ ಪರ್ಸನಲ್ ಹೈಜಿನ್. ಈ ರೀತಿಯಂತಹ ಒಂದು ನಡವಳಿಕೆಯನ್ನ ಒಪ್ಪಿಕೊಳ್ಳುವುದಾಗಿದೆ ಅಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಪರ್ಸನಲ್ ಹೈಜಿನ್. Personal, what do you mean by personal hygiene? Means it's not just to clean our body, it's not to just to keep our body clean. ನಮ್ಮ ಬಾಡಿಯನ್ನ ಸ್ವಚ್ಛವಾಗಿಟ್ಟುಕೊಳ್ಳುವುದಷ್ಟೇ ಅಲ್ಲದೆ, ಇಟ್ ಈಸ್ ಆಲ್ಸೋ ಟು ಎಲಿವೇಟ್ ದ ಸ್ಟೇಟಸ್ ಆಫ್ ಅವರ್ಸ್. ನಮ್ಮ ಸ್ಥಿತಿಗತಿಗಳನ್ನ ಏನ್ ಮಾಡಬೇಕು? ಹೆಚ್ಚು ಮಾಡ್ಕೋಬೇಕು. ಸೊ ದ್ಯಾಟ್ ದ ಫೆಲೋ ಹ್ಯೂಮನ್ ಬೀಯಿಂಗ್ಸ್, ದ ಫೆಲೋ ಪೀಪಲ್ ಅಕ್ಸೆಪ್ಟ್ ಅಸ್. ನಮ್ಮನ್ನ ಏನ್ ಮಾಡ್ತಾರೆ? ಅವರು ಸ್ವೀಕಾರ ಮಾಡಿಕೊಳ್ತಾರೆ. People often alienate themselves from someone who has bad personal hygiene. Look at this. If we have bad personal hygiene, means bad characters, bad behaviors, then people alienate us from them. ನಮ್ಮಿಂದ ಅವ್ರು ಏನ್ ಮಾಡ್ತಾರೆ? ಸಮಾಜದಿಂದ ದೂರ ಇಡ್ತಾರೆ. We naturally go back from the society if we have bad hygiene. So that's why personal hygiene means to show a good relationship with the society in general. ಸೊಸೈಟಿಯಲ್ಲಿ ನಾವು ಸಾಮಾನ್ಯವಾಗಿ ಉತ್ತಮವಾದ ಸಂಬಂಧವನ್ನ ಪಡೆದುಕೊಳ್ಬೇಕು ಅನ್ನುವ ಅರ್ಥದಲ್ಲಿ ಅದು ಹೇಳ್ತಾ ಇದೆ. Who has, if we have bad personal hygiene, and automatically what happens? We alienate ourselves from the society. ಸಮಾಜದಿಂದ ನಾವು ದೂರ ಹೊರದು ಬಿಡ್ತೀವಿ ಅಂತ ಹೇಳಲಾಗುತ್ತೆ. Poor personal hygiene can affect social life. So how did poor personal life affect ಅನ್ನೋದು ಅರ್ಥ ಕೊಡ್ತಾ ಇದೆ. Poor personal hygiene can affect social life. ನಮ್ಮ ಸಾಮಾಜಿಕ ಜೀವನದ ಮೇಲೆ ಕೆಟ್ಟ ಪ್ರಭಾವವನ್ನ ಅದು ಬೀರುತ್ತೆ. Even to the extent of rendering a person an utter failure. ನಮ್ದೇನಾಗುತ್ತೆ? ಸಾಮಾಜಿಕವಾಗಿ ನಾವು ವಿಫಲ ವ್ಯಕ್ತಿತ್ವವನ್ನ ತೋರಿಸಬೇಕಾಗುತ್ತೆ. ವಿಫಲರಾಗ್ತೀವಿ ಸಮಾಜದಲ್ಲಿ. ದೇ ಕ್ಯಾನ್ ಬಿ ಡಿನೈಡ್ ಅ ಜಾಬ್. ಯಾವುದೇ ಉದ್ಯೋಗ ನಿರಾಕರಣೆ ಆಗುತ್ತೆ. ಪ್ರಮೋಷನ್, ಉದ್ಯೋಗದಲ್ಲಿ ಆಲ್ರೆಡಿ ಇದ್ರೆ ಪ್ರಮೋಷನ್ ನಿಂದ ನಾವು ವಂಚಿತರಾಗಬೇಕಾಗುತ್ತೆ. ಇವನ್ ಏನ್ ಅಪಾಯಿಂಟ್ಮೆಂಟ್ ಕೂಡ ನಮ್ಗೆ ಸಿಗದೆ ಇರುವಂತ ಸ್ಥಿತಿಗೆ ಬಂದು ನಾವು ಒಬ್ಬ ಏನಾಗ್ತೀವಿ? ನಿರುಪಯುಕ್ತ ವ್ಯಕ್ತಿಯಾಗಿ ಸಮಾಜದಲ್ಲಿ ಗುರುತಿಸಿಕೊಳ್ತೀವಿ. ಇಫ್ ವಿ ಹ್ಯಾವ್ ಪೂವರ್ personal hygiene. So maintaining a good personal hygiene is also very very helpful in the society. ಸಮಾಜದಲ್ಲಿ ನಾವು ಉತ್ತಮವಾಗಿ ಬದುಕಬೇಕಾದ್ರೆ we should have a good personal hygiene. ನಮಗೆ ಒಂದು ವೈಯಕ್ತಿಕ ಶುಚಿತ್ವ ಬಗ್ಗೆ ನಾವು ಗಮನ ಹರಿಸಬೇಕು. ಶುಚಿತ್ವ ಅಂದ್ರೆ ನಾಟ್ ಅಬೌಟ್ ಮೇಂಟೈನಿಂಗ್ ಅ ಗುಡ್ ಕ್ಲೀನ್ಲಿನೆಸ್. ಉತ್ತಮವಾದ ಸ್ವಚ್ಛತೆಯನ್ನ ಇಟ್ಕೊಳ್ಳೋದು ಅಷ್ಟೇ ಅಲ್ಲದೆ it is also to elevate our personal status. ನಮ್ಮ ಸ್ಥಿತಿಗತಿಯನ್ನ ಏನ್ ಮಾಡ್ಕೊಳ್ಳೋದಾಗಿದೆ? ಹೆಚ್ಚು ಮಾಡ್ಕೊಳ್ಳೋದು ಕೂಡ ಆಗಿದೆ. And last sub paragraph in that particular passage also talks about it is estimated that a majority of the diseases, ಹೆಚ್ಚಿನ ರೋಗಗಳು, and illness ಅಂದ್ರೂ ಕೂಡ ರೋಗಗಳು ಅಥವಾ ಜ್ವರ ಬರುವಿಕೆ, are caused by microbes. They are caused by microbes. The word, this is very important. Microbes. They are caused by microbes which spread through touch. ಕೇವಲ ಸ್ಪರ್ಶ ಮಾಡೋದ್ರಿಂದ ಏನಾಗ್ತವೆ? ಹೆಚ್ಚಿನ ರೋಗಗಳು ಹರಡುತ್ತವೆ. ಅಂದ್ರೆ these microbes cause diseases just by touching them. Microbes means they are microorganisms which are spreading the diseases. Hand washing, ಕೈ ತೊಳೆದುಕೊಳ್ಳುವಿಕೆ, and sanitizing the hands at appropriate times is very crucial, very important for personal and community health. Look at this, for personal and community health. ನಮ್ಮ ಆರೋಗ್ಯ ಮತ್ತು ಇಡೀ ಸಮಾಜದ ಆರೋಗ್ಯವನ್ನ ಕಾಯ್ದುಕೊಳ್ಳುವಲ್ಲಿ ಹ್ಯಾಂಡ್ ಸ್ಯಾನಿಟೈಸಿಂಗ್ ಈಸ್ ವೆರಿ ವೆರಿ ಕ್ರೂಷಿಯಲ್. ಅಂದ್ರೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡಿಕೊಳ್ಳೋದು ಅತ್ಯಂತ ಪ್ರಮುಖವಾಗಿದೆ. ಸ್ಯಾನಿಟೈಸಿಂಗ್ ಅವರ್ ಹ್ಯಾಂಡ್ಸ್ ಅಂಡ್ ಹ್ಯಾಂಡ್ ವಾಷಿಂಗ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಅಟ್ ಅಪ್ರೋಪ್ರಿಯೇಟ್ ಟೈಮ್ಸ್. ಸೂಕ್ತವಾದ ಸಮಯದಲ್ಲೆಲ್ಲ ನಾವು ಹ್ಯಾಂಡ್ ವಾಶ್ ಮಾಡಬೇಕು, ಹ್ಯಾಂಡ್ ಸ್ಯಾನಿಟೈಸಿಂಗ್ ಮಾಡಬೇಕು ಅನ್ನೋದು ಹೇಳುತ್ತೆ. ಹೈಜೀನ್ ಅನ್ನೋದು ಟುಡೇ ಇಟ್ ಈಸ್ ನಾಟ್ ಆಸ್ ಅ ಕಲ್ಚರ್ ಅಂಡ್ ಮೂಮೆಂಟ್. ಲುಕ್ ಅಟ್ ದಿಸ್ ವರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. Hygiene is both culture and movement.
ಅದೊಂದು ಸಂಸ್ಕೃತಿಯಾಗಿದೆ ಮತ್ತು ಒಂದು ಚಳವಳಿ ಕೂಡ ಆಗಿದೆ. ಅದು ಸಂಸ್ಕೃತಿ, ನಾವು ಅನುಸರಿಸಬೇಕಾದ ಸಂಸ್ಕೃತಿ ಆಗಿದೆ ಮತ್ತು ಎಲ್ಲರಲ್ಲಿ ಅರಿವನ್ನು ಉಂಟು ಮೂಡಿಸುವಂತ ಒಂದು ಚಳವಳಿ ಆಗಿದೆ, ಅವೇರ್ನೆಸ್ ಮೂಮೆಂಟ್ ಕೂಡ ಆಗಿದೆ. ಇಟ್ಸ್ ನಾಟ್ ಓನ್ಲಿ ಇಟ್ ಈಸ್ ನಾಟ್ ಓನ್ಲಿ ಅ ಕಲ್ಚರ್ ದಟ್ ಒನ್ ಶುಡ್ ಅಡಾಪ್ಟ್ ಇನ್ ಹಿಸ್ ಲೈಫ್. ಕೇವಲ ತನ್ನ ಜೀವನದಲ್ಲಿ ಆತ ಅಳವಡಿಸಿಕೊಳ್ಳುವಂತಹ ಒಂದು ಸಂಸ್ಕೃತಿ ಮಾತ್ರ ಅಷ್ಟೇ ಆಗಿಲ್ಲ, ಇಟ್ಸ್ ಆಲ್ಸೋ ಅ ಮೂಮೆಂಟ್. ಅದೊಂದೇನಾಗಿದೆ, ಒಂದು ಚಳವಳಿ ಆಗಿದೆ, ಥ್ರೂ ವಿಚ್ ವಿ ಕ್ಯಾನ್ ಅವೇರ್ ದ ಪೀಪಲ್ ಅಬೌಟ್ ಸ್ಪ್ರೆಡ್ಡಿಂಗ್ ಆಫ್ ದ ಡಿಸೀಸಸ್ ಅಂತ ಹೇಳಲಾಗ್ತಾ ಇದೆ. ಇಟ್ ಮೀನ್ಸ್ hygiene as a culture and moment has become all the more important among communities in the wake of epidemics. ನೋಡ್ರಿ, in the wake of epidemics, endemic diseases. ನೋಡ್ರಿ, ಇತ್ತೀಚೆಗೆ ಸಾಂಕ್ರಾಮಿಕ ರೋಗಗಳೆಲ್ಲ ಏನಾಗ್ತಾ ಇವೆ, ಹೆಚ್ಚಾಗ್ತಾ ಇವೆ. ಈ ಸಾಂಕ್ರಾಮಿಕ ರೋಗಗಳೆಲ್ಲ ಹೆಚ್ಚಾಗ್ತಾ ಇರುವ ಈ ಸಮಯದಲ್ಲಿ hygiene can be considered as both culture and movement. ಇದು ಸಂಸ್ಕೃತಿ ಮತ್ತು ಚಳವಳಿ ಎರಡೂ ರೀತಿಯಾಗಿ ಏನಾಗ್ತಾ ಇದೆ, ಬೆಳಕಿಗೆ ಬರ್ತಾ ಇದೆ. Diseases and infections like bird flu, chikungunya, etc. So these are some of the diseases which spread ಒನ್ ಬೈ ಒನ್, ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗಗಳ ಬಗ್ಗೆ ಅಲ್ಲಿ ಹೇಳಲಾಗಿದೆ. ನೌ ಆಫ್ಟರ್ ರೀಡಿಂಗ್ ದಿಸ್ ಪ್ಯಾರಾಗ್ರಾಫ್ ಯು ಹ್ಯಾವ್ ಟು ಆನ್ಸರ್ ದೀಸ್ ಕ್ವೆಶನ್ಸ್. ಇಲ್ಲಿ ಕ್ವೆಶನ್ಸ್ ಗಳನ್ನ ಕೊಡಲಾಗಿದೆ. ಸೊ ಫಸ್ಟ್ ಶಾರ್ಟ್ ಪ್ಯಾರಾಗ್ರಾಫ್ ಇನ್ ದಟ್ ಪ್ಯಾಸೇಜ್, the whole passage, there are three important sub-paragraphs. The first paragraph talks about the definition given by World Health Organization and the definition of hygiene in a common man's language. And in second paragraph, application of hygiene towards the different fields, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ನಾವು ಹೇಳಲಾಗಿದೆ. ಅಂಡ್ ಇನ್ ಥರ್ಡ್ ಪ್ಯಾರಾಗ್ರಾಫ್ ಸಾಮಾನ್ಯವಾಗಿ ಏನ್ ಹೇಳಲಾಗಿದೆ, ವಾಟ್ is hygiene and cleanliness. hygiene ಇರುವಂತಹ ವ್ಯತ್ಯಾಸಗಳನ್ನು ಹೇಳಲಾಗಿದೆ. and hygiene, why hygiene is important, maintaining personal hygiene is important ಅನ್ನೋದು ನೆಕ್ಸ್ಟ್ ಪ್ಯಾರಾಗ್ರಾಫ್ ಗಳಲ್ಲಿ ಹೇಳಿದೆ. ಫಸ್ಟ್ ಕ್ವೆಶ್ಚನ್ ರಿಲೇಟೆಡ್ ಟು ದಟ್ ಪರ್ಟಿಕ್ಯುಲರ್ ಪ್ಯಾಸೇಜ್, ಆ ಪ್ಯಾಸೇಜ್ಗೆ ಇದ್ದಂತ ಮೊದಲ ಪ್ರಶ್ನೆ, hygiene is necessary for communities. ಸಮಾಜದಲ್ಲಿ ಹೈಜೀನ್ ಅನ್ನೋದು ಬಹಳ ಉತ್ತಮವಾಗಿದೆ. ಯಾಕೆ? ಫಸ್ಟ್ ಒನ್, ಟು ಮೇಂಟೈನ್ ಕ್ಲೀನ್ಲಿನೆಸ್ ಅಂತ ಇದೆ. ಟು ಮೇಂಟೈನ್ ಕ್ಲೀನ್ಲಿನೆಸ್, ದಟ್ ಈಸ್ ಫಸ್ಟ್ ಆಪ್ಷನ್. ಸ್ವಚ್ಛತೆಯನ್ನ ಕಾಯ್ದುಕೊಳ್ಳಲಿಕ್ಕೆ ಬೇಕು. ಟು ಲೀಡ್ ಹೆಲ್ತಿ ಅಂಡ್ ಡಿಸೀಸ್ ಫ್ರೀ ಲೈಫ್ ಅಂತ ಹೇಳ್ತಾ ಇದೆ. ಉತ್ತಮವಾದ ಆರೋಗ್ಯ ಮತ್ತು ರೋಗ ತಡೆಗಟ್ಟುಕೊಳ್ಳುವಿಕೆ, ಡಿಸೀಸ್ ಫ್ರೀ ಲೈಫ್, ರೋಗಗಳಿಲ್ಲದ ಸಮಾಜ ನಿರ್ಮಾಣಕ್ಕೆ. ನಮ್ಮ ಉತ್ತಮ ಆರೋಗ್ಯವನ್ನು ಕಾಯ್ದುಕೊಳ್ಳೋದು, ರೋಗಗಳಿಲ್ಲದ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಅದು ಬೇಕು. ಕಂಡೀಷನ್ ಅಂಡ್ ಪ್ರಾಕ್ಟೀಸ್ ಫಾರ್ ಕಮ್ಯುನಿಟೀಸ್ ಅಂತ ಹೇಳಲಾಗಿದೆ. ಇಟ್ ಈಸ್ ಜಸ್ಟ್ ಅ ಕಂಡೀಷನ್. ಹೈಜೀನ್ ಇಸ್ ಅ ಕಂಡೀಷನ್ ಆರ್ ಪ್ರಾಕ್ಟೀಸ್ ಫಾರ್ ಕಮ್ಯುನಿಟಿ ಅನ್ನೋ ಥರ್ಡ್ ಆಪ್ಷನ್ ಇದೆ. ಟು ಲೀಡ್ ಹ್ಯಾಪಿ ಪರ್ಸನಲ್ ಲೈಫ್ ಅಂದ್ರೆ ಆನಂದದಾಯಕ ಜೀವನ ನಡೆಸೋದು ಅಂತಾಗಿದೆ. ಸೊ ವಾಟ್ ಡು ಯು ಮೀನ್ ಬೈ ಹೈಜೀನ್? ಹೈಜೀನ್ ಅಂದ್ರೆ ಏನು ಅನ್ನೋದಕ್ಕೆ 4 ಸ್ಟೇಟ್ಮೆಂಟ್ಸ್ ಗಳು ಕೊಟ್ಟಿದ್ದಾರೆ. ವಾಟ್ ಈಸ್ ದ ಬೆಸ್ಟ್ ಸೂಟ್ ಡೆಫಿನಿಷನ್ ಆಫ್ ಹೈಜೀನ್? ಈಸ್ ಇಟ್ ಟು ಮೇಂಟೈನ್ ಕ್ಲೀನ್ಲಿನೆಸ್? ಯಾಕೆ ಹೈಜೀನ್ ಬೇಕು ಸಮಾಜದಲ್ಲಿ? ಹೈಜೀನ್ ಅನ್ನೋದು ಯಾಕೆ ಬೇಕು? ಅದು ಸ್ವಚ್ಛತೆಯನ್ನ ಕಾಯ್ಲಿಕ್ಕೆ ಬೇಕಾ? ಆರ್ ಟು ಲೀಡ್ ಅ ಹೆಲ್ದಿ ಅಂಡ್ ಡಿಸೀಸ್ ಫ್ರೀ ಲೈಫ್, ಆರೋಗ್ಯಕರವಾಗಿರೋದಕ್ಕೆ ಮತ್ತು ರೋಗರಹಿತ ಸಮಾಜ ನಿರ್ಮಾಣಕ್ಕೆ ಬೇಕಾ? ಅಥವಾ ಕಂಡೀಷನ್ಸ್ ಅಂಡ್ ಪ್ರಾಕ್ಟೀಸ್ ಫಾರ್ ಕಮ್ಯುನಿಟಿ, ಜಸ್ಟ್ ಅದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬೇಕಾ? ಆರ್ ಟು ಲೀಡ್ ಅ ಹ್ಯಾಪಿ ಅಂಡ್ ಪರ್ಸನಲ್ ಲೈಫ್, ಹ್ಯಾಪಿ ಅಂಡ್ ಪರ್ಸನಲ್ ಲೈಫ್ ಅಂದ್ರೆ ಆನಂದದಾಯಕ ಜೀವನ ನಡೆಸಲಿಕ್ಕೆ ಬೇಕಾ? ಆ 4 ಆಪ್ಷನ್ಸ್ ಗಳಲ್ಲಿ ವಿಚ್ ಒನ್ ಈಸ್ ದ ರೈಟ್ ಆನ್ಸರ್? ಇಲ್ಲಿ ನೀವು ಏನ್ ಮಾಡಿದಿರಿ, ಹೈಜೀನ್ ಇಸ್ ನೆಸೆಸರಿ ಫಾರ್ ಕಮ್ಯುನಿಟೀಸ್ ಅಂದ್ರೆ ಕಂಡೀಷನ್ಸ್ ಅಂಡ್ ಪ್ರಾಕ್ಟೀಸ್ ಫಾರ್ ಕಮ್ಯುನಿಟೀಸ್ ಅಂತ ಅದ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು 3ನೇ ಆಪ್ಷನ್ ಹೋಗಿದ್ರಿ. ಕಂಡೀಷನ್ ಪ್ರಾಕ್ಟೀಸ್ ಫಾರ್ ಕಮ್ಯುನಿಟೀಸ್ ಫಾರ್ ವಾಟ್ ಪರ್ಪಸ್? ಯಾವ ಉದ್ದೇಶದಿಂದ ಬೇಕು ಅಂದ್ರೆ ಟು ಲೀಡ್ ಹೆಲ್ದಿ ಅಂಡ್ ಡಿಸೀಸ್ ಫ್ರೀ ಲೈಫ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಪ್ಷನ್. ದಟ್ ಈಸ್ ನೆಸೆಸರಿ ಫಾರ್ ಕಮ್ಯುನಿಟಿ, ಸಮಾಜಕ್ಕೆ. ಬಿ, ಎಸ್, one of your friends has given the right answer, that is B ಅಂತ ಹೇಳಿದ್ದಾರೆ. that is right. B ಅನ್ನೋದು ಏನಾಗಿದೆ, ಟು ಲೀಡ್ ಅ ಹೆಲ್ತಿ ಅಂಡ್ ಡಿಸೀಸ್ ಫ್ರೀ ಲೈಫ್, ಆರೋಗ್ಯಕರವಾಗಿರುವಂತಹ ಮತ್ತು ರೋಗರಹಿತವಾಗಿರುವ ಸಮಾಜ ನಿರ್ಮಾಣಕ್ಕೆ ಅದು ಬೇಕು. ಇಲ್ಲಿ ಏನ್ ಹೇಳಲಾಗಿದೆ, ಟು ಮೇಂಟೈನ್ ಕ್ಲೀನ್ಲಿನೆಸ್ ಅಂತ ಹೇಳಿದೆ. ಆದ್ರೆ ಅದೇ ಪ್ಯಾರಾಗ್ರಾಫ್ ನಲ್ಲಿ ಏನ್ ಹೇಳಲಾಗಿದೆ, ಮೋಸ್ಟ್ ಆಫ್ ದ ಪೀಪಲ್ ಇನ್ ಕಮ್ಯುನಿಟಿಯಲ್ಲಿ ಜನ ಚರ್ಚೆ ಮಾಡ್ತಾರೆ ಏನಂದ್ರೆ
ಹೈಜೀನ್ ಅಂಡ್ ಕ್ಲೀನ್ಲಿನೆಸ್ ಆರ್ ಸಿಮಿಲರ್ ಅಂತ ಹೇಳ್ತಾ ಇದ್ದಾರೆ, ಬಟ್ ದೇ ಆರ್ ಡಿಸ್ಸಿಮಿಲರ್ ಅಂತ ಪ್ಯಾರಾಗ್ರಾಫ್ ನಲ್ಲಿ ಹೇಳಲಾಗಿದೆ, ಹಾಗಾಗಿ ಅದು ತಪ್ಪಾಗುತ್ತೆ. ಈ ಪ್ಯಾರಾಗ್ರಾಫ್ ನಲ್ಲಿ ಲುಕ್ ಅಟ್ ದ ಪ್ರೀವಿಯಸ್ ಪ್ಯಾರಾಗ್ರಾಫ್, ಈ ಪ್ಯಾರಾಗ್ರಾಫ್ ನಲ್ಲಿ ಹೇಳಲಾಗಿದೆ ಹೈಜೀನ್, ಬೋತ್ ಹೈಜೀನ್ ಅಂಡ್ ನೋಡ್ರಿ ನೋಡ್ರಿ though people often use cleanliness and hygiene interchangeably, they are dissimilar. ಈ ಪದ ಹೇಳ್ತೆ they are dissimilar, ಅವು ಏನಲ್ಲ ಬೇರೆ ಬೇರೆ ಆಗಿವೆ. Hygiene mostly means practices that prevent spread of disease causing organisms ಅಂತ ಹೇಳುತ್ತೆ, whereas cleanliness is a state of being clean or kept clean ಅಂತ ಹೇಳುತ್ತೆ. ಈ ಪಾಯಿಂಟ್ ಏನ್ ಹೇಳ್ತದೆ ಅಂದ್ರೆ both hygiene and cleanliness are different, ಅವೆರಡು ಏನಾಗಿವೆ ಡಿಫರೆಂಟ್ ಆಗಿವೆ ಅಂತ ಹೇಳ್ತಾ ಇದೆ. ಹಾಗಾಗಿ ದ ರೈಟ್ ಆಪ್ಷನ್ ಫಾರ್ ದಟ್ ಕ್ವೆಶ್ಚನ್ ಈಸ್ ಬಿ. ಬಿ ಅನ್ನೋದೇನಾಗಿದೆ ಅದಕ್ಕೆ ಸೂಕ್ತವಾದ ಉತ್ತರ ಆಗಿದೆ. ಅಂಡ್ ನೌ 63 ಥರ್ಡ್ ಕ್ವೆಶ್ಚನ್. How should we spread awareness on hygiene to prevent endemic and epidemic diseases according to the passage? ಈ ಪ್ಯಾಸೇಜ್ ಪ್ರಕಾರ ರೋಗಗಳನ್ನ ತಡೆಗಟ್ಟುವುದು ಮತ್ತು ರೋಗ ಹರಡುವಿಕೆಯನ್ನ ತಡೆಗಟ್ಟುವುದನ್ನ ಮಾಡಬೇಕಾದ್ರೆ ನಾವು ಎಚ್ಚರಿಕೆ ಕ್ರಮಗಳನ್ನ ತಗೋಬೇಕಾದ್ರೆ ಏನ್ ಮಾಡಬೇಕು ಅಂತ ಹೇಳಲಾಗಿದೆ. ಅಂದ್ರೆ ಹೈಜೀನ್ ಅಂದ್ರೆ ರೋಗ ತಡೆಗಟ್ಟಬೇಕು ಪ್ರಮುಖವಾಗಿ, ಮತ್ತು ರೋಗ ಬರದೇ ಇರುವ ಹಾಗೆ ತಡೆಗಟ್ಟುವ ಕ್ರಮಗಳಾಗಿವೆ, ಮತ್ತು ಡಿಸೀಸ್ ಸ್ಪ್ರೆಡಿಂಗ್ ಆರ್ಗಾನಿಸಮ್ಗಳನ್ನ ಪ್ರಿವೆಂಟ್ ಮಾಡೋದಾಗಿದೆ. ಹಾಗೆ ಮಾಡ್ಬೇಕಾದ್ರೆ ಮುಖ್ಯವಾಗಿ ಹೈಜೀನ್ ಅನ್ನೋದು ಏನಾಗಬೇಕು ಅಂತ ಪ್ಯಾಸೇಜ್ ಹೇಳುತ್ತೆ ಅಂತ ಹೇಳಿದೆ. ಇಟ್ ಶುಡ್ ಬಿಕಮ್ ಅ ಕಲ್ಚರಲ್ ಮೂಮೆಂಟ್ ಅಂತ ಹೇಳಿದೆ, ಅದೊಂದು ಸಾಂಸ್ಕೃತಿಕ ಚಳುವಳಿ ಆಗಬೇಕು ಅಂತ ಹೇಳಿದೆ. ಫಸ್ಟ್ ಆಪ್ಷನ್ ಹೇಳುತ್ತೆ ಹೈಜೀನ್ ಶುಡ್ ಬಿಕಮ್ ಕಲ್ಚರಲ್ ಮೂಮೆಂಟ್. ಕಲ್ಚರಲ್ ಮೂಮೆಂಟ್ ಅಂದ್ರೆ ಸಾಂಸ್ಕೃತಿಕ ಚಳವಳಿ ಆಗ್ಬೇಕು. ಇಟ್ ಶುಡ್ ಬಿಕಮ್ ಅ ಕಲ್ಚರ್, ಅದು ಸಂಸ್ಕೃತಿ ಆಗ್ಬೇಕು ಅಂತ ಎರಡನೇ ಆಪ್ಷನ್ ಹೇಳುತ್ತೆ. ಅದು ಕೇವಲ ಒಂದು ಸಂಸ್ಕೃತಿ ಆಗ್ಬೇಕು ಅಂತ ಹೇಳ್ತಾ ಇದೆ. ಮೂರನೇ ಆಪ್ಷನ್ ಇಟ್ ಶುಡ್ ಬಿ ಬೋತ್ ಅವರ್ ಕಲ್ಚರ್ ಅಂಡ್ ಮೂಮೆಂಟ್, ಅದು ಸಂಸ್ಕೃತಿ ಆಗಬೇಕು ಮತ್ತೇನಾಗಬೇಕು ಚಳವಳಿಯೂ ಕೂಡ ಆಗ್ಬೇಕು ಅಂತ ಹೇಳ್ತಾ ಇದೆ. ನಾಲ್ಕನೇದು ಇಟ್ ಶುಡ್ ಬಿ ರಿಸ್ಟ್ರಿಕ್ಟೆಡ್ ಟು ಎಂಡೆಮಿಕ್ ಅಂಡ್ ಎಪಿಡೆಮಿಕ್ ಡಿಸೀಸ್ ಅಂತ ಹೇಳ್ತಾ ಇದೆ. ಅಂದ್ರೆ ಅದು ಕೇವಲ ಹೈಜೀನ್ ಅನ್ನೋದು ರೋಗ ನಿಯಂತ್ರಣ ಮತ್ತು ರೋಗ ಬರದಿರುವಿಕೆಯನ್ನ ತಡೆಗಟ್ಟಲಿಕ್ಕೆ ಮಾತ್ರ ಸೀಮಿತಗೊಳಿಸಬೇಕು ಅಂತ ಹೇಳ್ತಾ ಇದೆ. ಅಂದ್ರೆ ಇಲ್ಲಿ 4 ಆಪ್ಷನ್ಸ್ಗಳಿವೆ. ಅದು ಸಾಂಸ್ಕೃತಿಕ ಚಳವಳಿ ಆಗ್ಬೇಕು. ಮೊದಲನೇ ಆಪ್ಷನ್ ಏನ್ ಹೇಳ್ತಾ ಇದೆ, ಸಾಂಸ್ಕೃತಿಕ ಚಳವಳಿ ಆಗ್ಬೇಕು. ಎರಡನೇದು ಸಂಸ್ಕೃತಿ ಆಗ್ಬೇಕು. ಮೂರನೇದು ಸಂಸ್ಕೃತಿ ಮತ್ತು ಚಳವಳಿ ಎರಡೂ ಆಗ್ಬೇಕು. ನಾಲ್ಕನೇದು ಅದು ರೋಗ ತಡೆಗಟ್ಟಿ ಅದಕ್ಕೆ ಮಾತ್ರ ಸೀಮಿತ ಆಗ್ಬೇಕು ಅಂತ ಹೇಳ್ತಾ ಇದೆ. ಈ 4ರಲ್ಲಿ ನಾವು ಜನರಲ್ಲಿ ಒಂದು ಅವೇರ್ನೆಸ್ ಮೂಡಿಸ್ಬೇಕಾದ್ರೆ ಯಾವುದು ಸರಿಯಾಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿದೆ. ಅದು ಮೋಸ್ಟ್ ಆಫ್ ಯು ಅದು ನೋಡ್ರಿ, ಫಸ್ಟ್ ಆಫ್ ಆಲ್ ಅಂಡರ್ಸ್ಟ್ಯಾಂಡ್ ದ ಪಾಯಿಂಟ್. ಇಟ್ ಶುಡ್ ಬಿ ರಿಸ್ಟ್ರಿಕ್ಟೆಡ್. ಈ ಪಾಯಿಂಟ್ ಏನ್ ಹೇಳ್ತಾ ಇದೆ, ಅದು ಅಲ್ಲಿಗೆ ನಿಲ್ಲಿಸಬೇಕು ಅಂತ ಹೇಳ್ತಾ ಇದೆ, ಅದಕ್ಕೆ ಸೀಮಿತಗೊಳಿಸಬೇಕು. ಯಾವುದಕ್ಕೆ? ಟು ಎಂಡೆಮಿಕ್ ಅಂಡ್ ಎಪಿಡೆಮಿಕ್ ಡಿಸೀಸ್. ಆದ್ರೆ ಹೈಜೀನ್ ಅನ್ನೋದು ಬೇರೆ ಕ್ಷೇತ್ರಗಳಿಗೂ ಅಪ್ಲೈ ಆಗಿದೆ. ಏನು? ಇಟ್ ಈಸ್ ಅಪ್ಲಿಕೇಬಲ್ ಟು ಪರ್ಸನಲ್ ಹೈಜೀನ್ಗೂ ಆಗಿದೆ, ಅದು ಎಲ್ಲಾ ಕಡೆ ವಿಸ್ತೃತ ಆಗಿದೆ. ಆದ್ರೆ ನಾವು ಆ ಆಪ್ಷನ್ ಹೇಳ್ತಾ ಅಲ್ಲಿಗೆ ರಿಸ್ಟ್ರಿಕ್ಟ್ ಮಾಡ್ಬೇಕು ಅಂತ ಹೇಳ್ತಾ ಇದೆ. ಹಾಗಾಗಿ ನೆಕ್ಸ್ಟ್ ಆಪ್ಷನ್ ನೋಡ್ರಿ, ಇಟ್ ಶುಡ್ ಬಿ ಬೋತ್ ಅವರ್ ಕಲ್ಚರ್, ಅದು ಸಂಸ್ಕೃತಿಯೂ ಆಗಬೇಕು ಅಂಡ್ ಮೂಮೆಂಟ್. ನೋಡ್ರಿ ಪ್ಯಾಸೇಜ್ ನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಹೈಜೀನ್ ಶುಡ್ ಬಿ ಬೋತ್ ಅವರ್ ಕಲ್ಚರ್ ಅಂಡ್ ಮೂಮೆಂಟ್, ಅದು ನಮ್ಮ ಸಂಸ್ಕೃತಿ ಮತ್ತು ಚಳವಳಿ ಎರಡೂ ಆಗ್ಬೇಕು ಅನ್ನೋದನ್ನ ಪ್ಯಾಸೇಜ್ ನಲ್ಲಿ ಈಗಾಗಲೇ ಹೇಳಲಾಗಿದೆ. ನಾವು ಲುಕ್ ಎಟ್ ದ ಪ್ರೀವಿಯಸ್ ಪ್ಯಾರಾಗ್ರಾಫ್. Now hygiene, now look at this line, hygiene as a culture and moment, it is both culture and moment, ಅದು ಸಂಸ್ಕೃತಿಯೂ ಆಗಿದೆ ಮತ್ತೆ ಏನಾಗಿದೆ ಚಳವಳಿಯೂ ಆಗಿದೆ. Hygiene as a culture and moment has become all the more important among the communities in the wake of epidemics, endemic diseases and infections like bird flu, chikungunya etc. ಅಂದ್ರೆ
ಚಿಕನ್ ಗುನ್ಯಾ ಆಗಿರ್ಬೋದು, ಬರ್ಡ್ ಫ್ಲೂ ಆಗಿರ್ಬೋದು, ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳು ಮತ್ತು ರೋಗ ಹರಡುವಿಕೆಯ ರೋಗಾಣುಗಳನ್ನ ತಡೆಗಟ್ಟಲಿಕ್ಕೆ ಹೈಜೀನ್ ಅನ್ನೋದು ಇಟ್ ಆಕ್ಟ್ ಆಸ್ ಬೋತ್ ಕಲ್ಚರ್ ಅಂಡ್ ಮೂಮೆಂಟ್. ಅಂದ್ರೆ ಸಂಸ್ಕೃತಿಯೂ ಆಗಿದೆ ಮತ್ತೇನಾಗಿದೆ, ಚಳವಳಿಯೂ ಆಗಿದೆ. ಸಂಸ್ಕೃತಿ ಮತ್ತು ಚಳವಳಿ ಎರಡೂ ಆಗಿದೆ ಅನ್ನುವ ಅರ್ಥವನ್ನ ಕೊಡುವಂತಹ ಆಪ್ಷನ್ ಅಲ್ಲಿ ಇರೋದು ಏನಾಗಿದೆ, ಸಿ ಆಗಿದೆ. 63ನೇ ಪ್ರಶ್ನೆಗೆ ಉತ್ತರ ಇರೋದು ಇಟ್ ಶುಡ್ ಬಿ ಬೋತ್ ಅವರ್ ಕಲ್ಚರ್ ಅಂಡ್ ಮೂಮೆಂಟ್ ಅನ್ನೋದು. ದಾಟ್ ಈಸ್ ದ ಥರ್ಡ್ ಒನ್ ಈಸ್ ದ ರೈಟ್ ಆಪ್ಷನ್. ಮೂರನೇದೇನಾಗಿದೆ, ಇಟ್ ಶುಡ್ ಬಿ ಬೋತ್ ಅವರ್ ಕಲ್ಚರ್ ಅಂಡ್ ಮತ್ತೇನಾಗಿದೆ, ಮೂಮೆಂಟ್ ಅಂತ ಆಗಿದೆ. ಅಂಡ್ 64th ಕ್ವೆಶ್ಚನ್, ನಾವು ಲುಕ್ ಎಟ್ 64th ಕ್ವೆಶ್ಚನ್. ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ದ ವರ್ಡ್ ಮೈಕ್ರೋಬ್ಸ್, ಅಲ್ಲಿ ಒಂದು ಪದ ಬಂದಿದೆ ಮೈಕ್ರೋಬ್ಸ್ ಅಂತ ಹೇಳಿ. ಆ ಪ್ಯಾಸೇಜ್ ಪ್ರಕಾರ ಮೈಕ್ರೋಬ್ಸ್ ಅಂದ್ರೆ ಏನು ಅಂತ ಹೇಳ್ತೀರಿ. ಎಂಡೆಮಿಕ್ ಅಂಡ್ ಎಪಿಡೆಮಿಕ್ ಡಿಸೀಸ್. ಮೈಕ್ರೋಬ್ ಅನ್ನೋದೇ ಒಂದು ಡಿಸೀಸ್ ಅಂತ ಹೇಳಲಾಗಿದೆ. ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳಿದೆ. ಅಂದ್ರೆ ಆ ರೋಗಕ್ಕೆ ಕಾರಣವಾಗುವ ಸೂಕ್ಷ್ಮ ಜೀವಿ ಅಂತ ಹೇಳಿದೆ. ಸ್ಯಾನಿಟೈಸಿಂಗ್, ಮೈಕ್ರೋಬ್ಸ್ ಅಂದ್ರೆ ಸ್ಯಾನಿಟೈಸ್ ಮಾಡ್ಕೊಳ್ಳೋದು ಅಂತ ಅರ್ಥ ಅಂತ ಹೇಳುತ್ತೆ. ಮೈಕ್ರೋಬ್ಸ್ ಅಂದ್ರೆ ಚಿಕನ್ ಗುನ್ಯಾ, ಬರ್ಡ್ ಫ್ಲೂ ಅಂಡ್ ಅದರ್ ಡಿಸೀಸಸ್ ಅಂತ ಹೇಳಿದಾಗ, ದೆನ್ ವಾಟ್ ಡು ಯು ಮೀನ್ ಬೈ ಆಕ್ಚುಲಿ ಮೈಕ್ರೋಬ್ಸ್? ಮೈಕ್ರೋಬ್ಸ್ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ಮೈಕ್ರೋಬ್ಸ್? ಮೈಕ್ರೋಬ್ಸ್ ಅಂದ್ರೆ ಅದು ಒಂದು ಸಾಂಕ್ರಾಮಿಕ ರೋಗನ? ಆಪ್ಷನ್ 1 ಅದೊಂದು ಸಾಂಕ್ರಾಮಿಕ ರೋಗ ಅಂತ. ಆಪ್ಷನ್ 2 ಸಾಂಕ್ರಾಮಿಕ ರೋಗವನ್ನ ಉಂಟು ಮಾಡುವ ಸೂಕ್ಷ್ಮಾಣು ಜೀವಿ ಅಂತ ಅರ್ಥ. ಮೂರನೇದು ಸ್ಯಾನಿಟೈಸ್ ಮಾಡೋದು ಅಂತ ಅರ್ಥ. ಚಿಕನ್ ಗುನ್ಯಾ, ಬರ್ಡ್ ಫ್ಲೂ ಅಂಡ್ ಅದರ್ ಡಿಸೀಸಸ್ ಅಂತ ಅರ್ಥ. ಅಂದ್ರೆ ಮೈಕ್ರೋಬ್ಸ್ ಕಾಸ್ ದ ಡಿಸೀಸ್ ಅಂತ ಇಲ್ಲಿ ಆಪ್ಷನ್ ಪ್ಯಾಸೇಜ್ ನಲ್ಲಿ ಈಗಾಗಲೇ ಹೇಳಲಾಗಿದೆ. ಮೈಕ್ರೋಬ್ಸ್ ಕಾಸ್ ಡಿಸೀಸ್. ಅವುಗಳು ಏನ್ ಮಾಡ್ತವೆ? ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ಸ್. ಎಸ್, ದಿಸ್ ಇಸ್ ರೈಟ್ ಆನ್ಸರ್. ಬಿ ಅನ್ನೋದೇನಾಗಿದೆ ರೈಟ್ ಆನ್ಸರ್. ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ಸ್ ಅಂದ್ರೆ ಮೈಕ್ರೋಬ್ಸ್ ಮೀನ್ಸ್ ದೇ ಆರ್ ಡಿಸೀಸ್ ಕಾಸಿಂಗ್ ಸ್ಮಾಲ್ ಆರ್ಗ್ಯಾನಿಸಮ್ಸ್. ಸೂಕ್ಷ್ಮಾಣು ಜೀವಿಗಳು ಅವು ಏನ್ ಮಾಡ್ತವೆ? ದೇ ಕಾಸ್ ದ ಡಿಸೀಸ್. ಬಟ್ ಅವುಗಳು ಉಂಟು ಮಾಡುವ ಡಿಸೀಸ್ಗಳ ಎಕ್ಸಾಂಪಲ್ಸ್ ಗಳು ಇವಾಗಿವೆ. ಚಿಕನ್ ಗುನ್ಯಾ, ಬರ್ಡ್ ಫ್ಲೂ ಅಂಡ್ ಅದರ್ ಡಿಸೀಸಸ್ ಅನ್ನೋದು. ದಿಸ್ ಆಪ್ಷನ್ ಗೋಸ್ ರಾಂಗ್. ಅಂಡ್ ಸ್ಯಾನಿಟೈಸಿಂಗ್ ಆಲ್ಸೋ ಗೋಸ್ ರಾಂಗ್. ಅಂಡ್ ಎಂಡೆಮಿಕ್ ಅದೇ ಒಂದು ಡಿಸೀಸ್ ಅಂತ ಹೇಳಲಾಗಿದೆ, ದಟ್ ಆಲ್ಸೋ ಗೋ ರಾಂಗ್. So like this, on that particular paragraph, there are 3 important questions given there. 4 important questions ಗಳಿವೆ. You have to understand the paragraph particularly. Paragraph ಏನ್ ಹೇಳ್ತಿದೆ ಅನ್ನೋದನ್ನ ಸೂಕ್ಷ್ಮವಾಗಿ ನೀವು ಅರ್ಥೈಸ್ಕೊಳ್ಬೇಕು. Based on that given in the passage. Passage ನಲ್ಲಿ ಏನ್ ಕೊಡಲಾಗಿದೆ ಅದನ್ನ ಆಧರಿಸಿ ನೀವು ಏನ್ ಮಾಡಬೇಕು? ಉತ್ತರಗಳನ್ನ ಬಳಸಬೇಕು. And now the next question has a direction. So that is about phrasal verbs. 65 to 67. A sentence is given with a blank. Each sentence has a blank. Prati sentence go on the blank ide. You have to select the correct form of the phrasal verb. Phrasal verbs means verb with a preposition or adverb. ಯಾವುದೇ ಒಂದು verb ತನ್ನ ಜೊತೆ ಒಂದು preposition ಪಡೆದುಕೊಂಡಿದ್ರೆ ಅಥವಾ adverb, sometime adverb may also possible. Adverb ಪಡೆದುಕೊಂಡ್ರೆ that is called as phrasal verb. ಇಲ್ಲಿ ನೋಡ್ರಿ, carried out, carried away, carried on, carried off ಅಂತ ಕೊಟ್ಟಿದ್ದಾರೆ. ಕ್ಯಾರಿ ಅನ್ನೋದು ಒಂದು ವರ್ಬ್ ಆಗಿದೆ. ಔಟ್ ಅನ್ನೋದು ಅಡ್ವರ್ಬ್ ಆಗಿದೆ. ಅವೇ ಅನ್ನೋದು ಅಡ್ವರ್ಬ್ ಆಗಿದೆ. ಆನ್ ಅನ್ನೋದು ಪ್ರಿಪೋಸಿಷನ್ ಆಗಿದೆ. ಆಫ್ ಅನ್ನೋದು ಕೂಡ ಪ್ರಿಪೋಸಿಷನ್ ಆಗಿದೆ, ಅಡ್ವರ್ಬ್ ಆಗಿದೆ. ಈ ರೀತಿಯಲ್ಲಿ ಒಂದು ಕ್ರಿಯಾಪದಕ್ಕೆ ಬಂದು ಸೇರಿಕೊಳ್ಳುವಂತಹ ಪ್ರಿಪೋಸಿಷನ್ಸ್ ಗಳು, ಅಡ್ವರ್ಬ್ಸ್ ಗಳು ಬಂದು ಸೇರಿದ್ರೆ that is called as phrasal verb ಅಂತ ನಾವು ಸಾಮಾನ್ಯವಾಗಿ ಕರಿತೀವಿ. phrasal verbs. He dashed the orders given by his boss. ಅವನ ಬಾಸ್, ಅವನ ಮೇಲಾಧಿಕಾರಿ ಕೊಟ್ಟಿರುವ ಆಜ್ಞೆಗಳನ್ನ ಆತ ಪಾಲಿಸಿದ, ನಿರ್ವಹಿಸಿದ ಅಂತ ಹೇಳೋದಕ್ಕೆ ಬಳಸುವ phrasal verb carried out ಅಂತ ಇದೆ. ಅವ್ರು ಈಗಾಗಲೇ ಕೊಟ್ಟಿದ್ದಾರೆ. ಟು ಕ್ಯಾರಿ ಔಟ್ ಈಸ್ ದ ಬೆಸ್ಟ್ ಆಪ್ಷನ್ ಸೂಟ್ ದೇರ್. ಕ್ಯಾರಿ ಔಟ್ ಅಂತ ಇದೆ. ಬಟ್ 65 ನಲ್ಲಿ ಈಗ ನಾವು ಮಾಡಬೇಕಾಗಿದೆ. ಏನದು 65 ನಲ್ಲಿ? ಐ ಡ್ಯಾಶ್ ವಿತ್ ದಿಸ್ ಐಡಿಯಾ. I dash with this idea for a TV show about a woman living with her best friend and daughter. ಒಂದು ಟಿವಿ ಶೋಗೆ ಒಬ್ಬಳು ಹೆಣ್ಮಗಳು ತನ್ನ
ಅತ್ಯುತ್ತಮವಾದ ಗೆಳತಿ ಮತ್ತು ಮಗಳ ಜೊತೆ ಬದುಕ್ತಾ ಇರುವ ಒಬ್ಬಳು ಹೆಣ್ಣು ಮಗಳ ಬಗ್ಗೆ ಒಂದು ಟಿವಿ ಶೋಗೆ ನಾನೇನ್ ಮಾಡಿದೆ, ಐ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಆಪ್ಷನ್ಸ್ ಕೇಮ್ ಅಪ್, ಕೇಮ್ ಇನ್, ಕೇಮ್ ಆನ್, ಕೇಮ್ ಆಫ್ ಅಂತ ಇದೆ. ವಿಚ್ ಒನ್ ವಿಲ್ ಬಿ ದ ರೈಟ್ ಆನ್ಸರ್? ಈಸ್ ಇಟ್ ಕೇಮ್ ಅಪ್ ಆರ್ came in or came on, came off? Obviously one of you have already given the answer, that is came up anta ide. I came up with this idea. I came up. To come up with, to come up anta ಏನು? What is the meaning of to come up? To come up ಅಂದ್ರೆ mention, ಸೂಚಿಸುವುದು. mention, ಸೂಚಿಸು. I come up with this idea, ನಾನು ಈ ವಿಚಾರವನ್ನ ಸೂಚಿಸಿದೆ. ಬಟ್ ಕೇಮ್ ಇನ್ ಅಂದ್ರೆ ಎರಡನೇ ಆಪ್ಷನ್ ಏನ್ ಹೇಳುತ್ತೆ? ಟು ಕಮ್ ಇನ್ ಅಂದ್ರೆ ಟು ಅರೈವ್ ಅಂತ ಅರ್ಥ. ಟು ಕಮ್ ಇನ್ ಅನ್ನೋದು ಟು ಅರೈವ್ ಅಂತ ಅರ್ಥ ಕೊಡುತ್ತೆ, ತಲುಪು ಅಂತ ಕೊಡುತ್ತೆ. ಐ ಕೇಮ್ ಇನ್ ವಿತ್ ದಿಸ್ ಐಡಿಯಾ ಅಂದ್ರೆ ನಾನು ಈ ವಿಚಾರವನ್ನ ತಲುಪಿದೆ ಅಂತ ಹೇಳಿದ್ರೆ ದ ಮೀನಿಂಗ್ is not appropriate. ಮೀನಿಂಗ್ ಅಲ್ಲ ಸರ್, ಇಟ್ಸ್ ನಾಟ್ ಕ್ಲಿಯರ್, ಪ್ಲೀಸ್. ಐ ಕೇಮ್ ಅಪ್ ಅಂದ್ರೆ ಮೆನ್ಷನ್. ದ ಮೀನಿಂಗ್ ಆಫ್ ದ ಫ್ರೇಸಲ್ ವರ್ಬ್ ಕೇಮ್ ಅಪ್. ಕೇಮ್ ಅಪ್ ಅನ್ನೋ ಫ್ರೇಸಲ್ ವರ್ಬ್ ಮೀನಿಂಗ್ ಏನ್ ಹೇಳ್ತಾ ಇದೆ? ಮೆನ್ಷನ್ ಅನ್ನುವ ಅರ್ಥ ಕೊಡುತ್ತೆ, ಸೂಚನೆ ಮಾಡೋದು ಅಂತ ಅರ್ಥ. ಐ ಕೇಮ್ ಅಪ್ ವಿತ್ ದಿಸ್ ಐಡಿಯಾ, ನಾನು ಈ ಐಡಿಯಾವನ್ನ ಸೂಚಿಸಿದೆ. ಯಾರಿಗೆ? ಫಾರ್ ಅ ಟಿವಿ ಶೋದವರಿಗೆ ಸೂಚಿಸಿದೆ. ಯಾರ ಬಗ್ಗೆ ಇತ್ತದು? ಅಬೌಟ್ ಅ ವುಮನ್ ಲಿವಿಂಗ್ ವಿತ್ ಹರ್ ಬೆಸ್ಟ್ ಫ್ರೆಂಡ್ ಅಂಡ್ ಡಾಟರ್. ಆದ್ರೆ ಕೇಮ್ ಇನ್ ಅಂತ ಹೇಳಿದ್ರೆ ಟು ಅರೈವ್ ಅನ್ನೋ ಮೀನಿಂಗ್ ಕೊಡುತ್ತೆ. ಟು ಅರೈವ್ ಅಂದ್ರೆ ತಲುಪು. ನಾನು ಈ ಒಂದು ಟಿವಿ ಶೋ ಅನ್ನ ತಲುಪಿದೆ ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ಪಾಸಿಬಲ್. ಬಟ್ ಕೇಮ್ ಆನ್ ಅಂಡ್ ಕೇಮ್ ಆಫ್ ಆರ್ ನಾಟ್ ಯೂಸ್ಡ್ ಆಸ್ ಫ್ರೇಸಲ್ ವರ್ಬ್. ಅವು ಫ್ರೇಸಲ್ ವರ್ಬ್ ಆಗಿ ಯೂಸ್ ಆಗೋದಿಲ್ಲ. ಇವೆರಡು ಮಾತ್ರ ಇವೆ ಫ್ರೇಸಲ್ ವರ್ಬ್ ಆಗಿ. ಎರಡರಲ್ಲಿ ಸೂಕ್ತವಾಗಿರೋದು ಮೆನ್ಷನ್ ಅನ್ನೋ ಅರ್ಥ ಕೊಡ್ತಾ ಇರೋದು, ದಟ್ ಈಸ್ ಅಪ್ರೋಪ್ರಿಯೇಟ್ ಹಿಯರ್. That's why came in is wrong. Came up is the right option for that. I came up with this idea ಅಂತ ಹೇಳಿ. ಬೆನ್ಸ್ ಮದರ್ ಡ್ಯಾಶ್. ಬೆನ್ಸ್ ನ ತಾಯಿ ಏನ್ ಮಾಡಿದಳು ಅನ್ನೋದನ್ನ ಹೇಳಬೇಕು. ಬೆನ್ಸ್ ಮದರ್ ಡ್ಯಾಶ್. ಐ ಥಿಂಕ್ ಸ್ಕ್ರೀನ್ is not visible for you. Now is it visible? ಈಗ ಕಾಣ್ತಾ ಇದೆಯಾ? Ben's mother dash and let him stay out late with his friends ಅಂತ ಕೊಡಿ. ಇಲ್ಲಿ ಆಪ್ಷನ್ಸ್ ಆರ್ ಗಿವನ್. ಗೇವ್ ಔಟ್ ಅಂತ ಕೊಡಲಾಗಿದೆ. ಗೇವ್ ಔಟ್ ಮೀನ್ಸ್ ಅನೌನ್ಸ್ ಅನ್ನೋ ಅರ್ಥ ಕೊಡ್ತಾ ಇದೆ. ದ ಮೀನಿಂಗ್ ಆಫ್ ಗೇವ್ ಔಟ್, ದ ಮೀನಿಂಗ್ ಆಫ್ ಗೇವ್ ಔಟ್ ಈಸ್ ಅನೌನ್ಸ್ ಅಂದ್ರೆ ಪ್ರಕಟಣೆ ಮಾಡು ಅಂತ ಅರ್ಥ. ದ ಮೀನಿಂಗ್ ಆಫ್ ಗೇವ್ ಆಫ್ ಈಸ್ ಪ್ರೊಡ್ಯೂಸ್, ಉತ್ಪತ್ತಿ ಮಾಡೋದು ಅಂತ ಅರ್ಥ ಕೊಡುತ್ತೆ. ಅಂಡ್ ಗೇವ್ ಇನ್ ಮೀನ್ಸ್ ಎಗ್ರಿ ಅಥವಾ ಒಪ್ಪಿಕೊಳ್ಳು ಆರ್ ಸರೆಂಡರ್ ಅಂತಾನು ಅರ್ಥ ಕೊಡುತ್ತೆ. ದೀಸ್ ಆರ್ ದ ಮೀನಿಂಗ್ಸ್ ಆಫ್ ದೀಸ್ ಫ್ರೇಸಲ್ ವರ್ಬ್ಸ್. ಬೆನ್ಸ್ ಮದರ್ ಗೇವ್ ಇನ್ ಅಂದ್ರೆ ಬೆನ್ಸ್ ನ ತಾಯಿ ಒಪ್ಪಿಕೊಂಡಳು. ಯಾವುದಕ್ಕೆ? ಅಂಡ್ ಲೆಟ್ ಹಿಮ್, ಅವನಿಗೆ ಬಿಟ್ಲು. ಸ್ಟೇ ಔಟ್ ಲೇಟ್ ವಿತ್ ಹಿಸ್ ಫ್ರೆಂಡ್ಸ್, ತನ್ನ ಗೆಳೆಯರ ಜೊತೆ ಆತ ಬಹಳ ಹೊತ್ತು ಹೊರಗೆ ಇರಲಿಕ್ಕೆ ಅವಳು ಏನ್ ಮಾಡಿದಳು? ಒಪ್ಪಿಕೊಂಡಳು ಅಂತ ಅರ್ಥ ಕೊಡ್ತಾ ಇದೆ ಗೇವ್ ಇನ್. ನೋಡ್ರಿ, ಬೆನ್ಸ್ ಮದರ್ ಅನೌನ್ಸ್ಡ್ ಅಂತ ಹೇಳಲಿಕ್ಕೆ ಆಗಲ್ಲ. ಗಿವ್ ಔಟ್ ಅಂದ್ರೆ ಅನೌನ್ಸ್ ಅಂತ ಅರ್ಥ. ಇದು ಅನೌನ್ಸ್ಡ್ ಆಗಿ ಫಾಸ್ಟ್ ಫಾರ್ಮ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಗೇವ್ ಅನ್ನೋದು ಏನಾಗಿದ್ದಾರೆ ಇಲ್ಲಿ ಫಾಸ್ಟ್ ಫಾರ್ಮ್ ಕೊಟ್ಟಿದ್ದಾರೆ. ಬೆನ್ಸಳ ತಾಯಿ ಪ್ರಕಟಿಸಿದಳು ಅಂತ ಹೇಳಲಿಕ್ಕೆ ಸೂಕ್ತ ಆಗೋದಿಲ್ಲ. ಬೆನ್ಸ್ ಮದರ್ ಪ್ರೊಡ್ಯೂಸ್ಡ್, ಉತ್ಪತ್ತಿ ಮಾಡಿದಳು, ಸೃಷ್ಟಿಸಿದಳು ಅಂತ ಹೇಳೋದಲ್ಲ. ಬೆನ್ಸ್ ಮದರ್ ಅಗ್ರೀಡ್ ಅಂತ ಹೇಳ್ಬೋದು. ಬೆನ್ಸ್ ಮದರ್ ಅಗ್ರೀಡ್, ಬೆನ್ಸಳ ತಾಯಿ ಒಪ್ಪಿಕೊಂಡ್ಲು. ಅಂಡ್ ಅಲೋಡ್ ಹಿಮ್ ಟು ಸ್ಟೇ ಔಟ್ ಲೇಟ್ ವಿತ್ ಹಿಸ್ ಫ್ರೆಂಡ್ಸ್, ತನ್ನ ಗೆಳೆಯರ ಜೊತೆ
ಏನಾಗ್ಬೋದು, ಬಹಳ ಹೊತ್ತು ಹೊರಗಡೆ ಇರ್ಲಿಕ್ಕೆ ಒಪ್ಪಿಕೊಂಡ್ಲು ಅಂತ ನಾವು ಹೇಳ್ಬೋದು. ಅಂಡ್ ನಾವು 67th ಕ್ವೆಶ್ಚನ್. ಇಲ್ಲಿದೆ, ಐ ವಿಲ್ ಡ್ಯಾಶ್ ಮೈ ಪ್ರೊಫೆಸರ್. I will dash my professor this evening to discuss the topic ಅಂತ ಕೊಡಲಾಗಿದೆ. And the phrasal verbs are given here. Call on, call in and call for, call out ಅಂತ ಕೊಟ್ಟಿದ್ದಾರೆ. Call on means visit. The meaning of call on is visit. ಅಂದ್ರೆ ಭೇಟಿ ಕೊಡು ಅಂತ ಅರ್ಥ. Meaning of call on, phrasal verb meaning, you should know the meaning. And call in ಅಂತ ಕೊಡಲಾಗಿದೆ, that is call in and call out both give the same meaning. Send for help, ಸಹಾಯಕ್ಕೆ send for help ಅಂತಾನೆ ಅರ್ಥ ಕೊಡ್ತವೆ. Send for help, call in and call out, you can use interchangeably. And call for means necessary ಅಂತ ಅರ್ಥ ಕೊಡ್ತೇವೆ, ಅವಶ್ಯಕತೆ ಅಂತ ಸಾಮಾನ್ಯವಾಗಿ ನಾವು ಬಳಕೆ ಮಾಡ್ತೀವಿ. So I will dash my professor, I will visit my professor. ನಾನು ನನ್ನ ಪ್ರೊಫೆಸರ್ಗೆ ಭೇಟಿ ಆಗುವೆ. ಯಾವಾಗ? ದಿಸ್ ಈವ್ನಿಂಗ್, ಇವತ್ ಸಾಯಂಕಾಲ. ಎದಕ್ಕೆ? ಟು ಡಿಸ್ಕಸ್ ದ ಟಾಪಿಕ್, ಈ ವಿಷಯವನ್ನ ಚರ್ಚೆ ಮಾಡ್ಲಿಕ್ಕೆ ನಾನು ನನ್ನ ಪ್ರೊಫೆಸರ್ ಬಳಿ ಭೇಟಿ ಆಗ್ತೀನಿ ಅಂತ ಮೊದಲೇದು ಹೇಳಿದ್ರೆ ಇದು ಸೂಕ್ತ ಆಗುತ್ತೆ. ಐ ವಿಲ್ ಕಾಲ್ ಇನ್ ಮೈ ಪ್ರೊಫೆಸರ್ ದಿಸ್ ಈವ್ನಿಂಗ್ ಟು ಡಿಸ್ಕಸ್ ದ ಟಾಪಿಕ್ ಅಂದ್ರೆ ಈ ವಿಚಾರವನ್ನ ಚರ್ಚೆ ಮಾಡ್ಲಿಕ್ಕೆ ನಾನು ಸಹಾಯ, ಸೆಂಡ್ ಫಾರ್ ಹೆಲ್ಪ್ ಅಂದ್ರೆ ಸಹಾಯಕ್ಕಾಗಿ ಕರೆಸ್ತೀನಿ ಅವರನ್ನ ಅಂತ ಹೇಳ್ದಂಗಾಗುತ್ತೆ. ದಿಸ್ ಈಸ್ ರಾಂಗ್, ಸೆಂಡ್ ಫಾರ್ ಹೆಲ್ಪ್. ನೆಸೆಸರಿ ಅಂದ್ರೆ ಐ ವಿಲ್ ನೆಸೆಸರಿ, ಇಟ್ ಈಸ್ ನೀಡೆಡ್ ಅಂತ ಹೇಳುತ್ತೆ, ದಟ್ ಈಸ್ ಆಲ್ಸೋ ರಾಂಗ್. ಸೊ ಬೆಸ್ಟ್ ಸೂಟ್ ಆನ್ಸರ್ ಈಸ್ ವಿಸಿಟ್ ಅನ್ನೋದಾಗಿದೆ. ಐ ವಿಲ್ ಕಾಲ್ ಆನ್ ಮೈ ಪ್ರೊಫೆಸರ್ ದಿಸ್ ಈವ್ನಿಂಗ್ ಅಂದ್ರೆ ನಾನು ಈ ದಿನ ಸಾಯಂಕಾಲ ಭೇಟಿ ಆಗ್ತೀನಿ ಅನ್ನೋದು ಅರ್ಥ ಕೊಡ್ಬೇಕು. ವಿಸಿಟ್ ಅನ್ನೋ ಅರ್ಥ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ 68th ಕ್ವೆಶ್ಚನ್ ಗೆ ಸಂಬಂಧಪಟ್ಟಂತೆ ಏನಾಗಿದೆ, ಒಂದು ಡೈರೆಕ್ಷನ್ ಇದೆ. For question number 68 to 70, you have to choose the word from the options given below which has the same meaning and can be used in the same context as the underlined word in both the sentences. ಅಂದ್ರೆ ಎರಡು ಸೆಂಟೆನ್ಸ್ ಗಳನ್ನ ಕೊಡಲಾಗಿದೆ. ಎರಡು ಸೆಂಟೆನ್ಸ್ ಗಳಲ್ಲಿ ಎರಡೂ ಕಡೆ ಒಂದೇ ಅರ್ಥ ಬರುವಂತ, ಎರಡೂ ಕಡೆ ಒಂದೇ ರೀತಿಯಲ್ಲಿ ಮೀನಿಂಗ್ ಬರಬೇಕು. ಆ ರೀತಿಯ ಪದ ಯಾವುದು ಅನ್ನೋದನ್ನ ನೀವು ಹೇಳ್ಬೇಕು. ನಾವು ಇಲ್ಲಿ ಕೊಟ್ಟಿದ್ದಾರೆ, ದಿಸ್ ರೂಲ್ ಡಸಂಟ್ ಹೋಲ್ಡ್ ಗುಡ್ ಇನ್ ಹಿಸ್ ಕೇಸ್ ಅಂತ ಇದೆ. ಹೋಲ್ಡ್ ಗುಡ್ ಅನ್ನುವ ಅದು ಏನ್ ಮಾಡಲಾಗಿದೆ, ಅಂಡರ್ಲೈನ್ ಮಾಡಲಾಗಿದೆ. ದೇ ಫೇಲ್ ಟು ಪುಟ್ ದೆಮ್ಸೆಲ್ವ್ಸ್ ಟು ದ ವರ್ಕ್ ವಿತ್ ಡೆಡಿಕೇಶನ್ ಅಂಡ್ ಸ್ಪಿರಿಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹೋಲ್ಡ್ ಗುಡ್ ಅಂಡ್ ಪುಟ್ ಅಂತ ಅಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಎರಡು ಕಡೆನೂ ಸೂಕ್ತವಾಗಿ ಬರುವ ಉತ್ತರ ಅಪ್ಲೈ ಅಂತ ಹೇಳಿ ಅವ್ರ ಆನ್ಸರ್ ಕೊಟ್ಟಿದ್ದಾರೆ ಆಲ್ರೆಡಿ. ಇಟ್ ಮೀನ್ಸ್ ದಿಸ್ ರೂಲ್ ಡಸಂಟ್ ಅಪ್ಲೈ ಇನ್ ಹಿಸ್ ಕೇಸ್. ಈ ಕೇಸ್ಗೆ ಈ ರೂಲ್ ಏನಾಗಲ್ಲ, ಅಪ್ಲೈ ಆಗೋದಿಲ್ಲ ಅಂತ ಅರ್ಥ. ದೇ ಫೇಲ್ಡ್ ಟು ಅಪ್ಲೈ ದೆಮ್ಸೆಲ್ವ್ಸ್ ಟು ದ ವರ್ಕ್ ವಿತ್ ಡೆಡಿಕೇಶನ್ ಅಂಡ್ ಸ್ಪಿರಿಟ್. ನೋಡಿ, ಅವರು ತಮ್ಮ ಕಾರ್ಯದಲ್ಲಿ ಶ್ರದ್ಧೆ ಮತ್ತು ಉಲ್ಲಾಸವನ್ನ ಅಪ್ಲೈ ಮಾಡ್ಲಿಕ್ಕೆ ಫೇಲ್ ಆದ್ರು ಅಂತ ಅರ್ಥ ಕೊಡ್ತಾ ಇದೆ. ಎರಡು ಕಡೆ ಪುಟ್ ಮತ್ತು ಹೋಲ್ಡ್ ಗುಡ್ ಎರಡು ಕಡೆ ಒಂದೇ ಮೀನಿಂಗ್ ಕೊಡುವ ಮತ್ತೊಂದು ಪದ ಯಾವ್ದಾಗಿದೆ ಅಂದ್ರೆ ಅಪ್ಲೈ ಅಂತ ಆಗಿದೆ. ಆ ರೀತಿಯಲ್ಲಿ ನೀವು ಅವ್ರು ಕೊಟ್ಟಿರೋ ಎಕ್ಸ್ಪ್ಲನೇಷನ್ ಇದೆ. ನೆಕ್ಸ್ಟ್ ಅದೇ ರೀತಿಯಲ್ಲಿ 69th ಏನಿದೆ ಅನ್ನೋದನ್ನ ನೀವು ಈಗ ಹೇಳ್ಬೇಕು. 69th ಕ್ವೆಶ್ಚನ್. We are in concurrence of opinion with your proposal. Concurrence of opinion ಅದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. The agreement was signed between two countries. ಇಲ್ಲಿ ಅಗ್ರಿಮೆಂಟ್ ಅಂತ ಏನ್ ಮಾಡಿದ್ದಾರೆ, ಅಂಡರ್ಲೈನ್ ಮಾಡಿದ್ದಾರೆ. ಎರಡು ಕಡೆ ಬರುವಂತಹ ಉತ್ತರ ಯಾವುದಾಗಿದೆ? ಫಸ್ಟ್ ಒನ್ accord, second agree, third treat, fourth similar. ಯಾವುದು ಸರಿ ಅಂತಂದ್ರೆ, ಸೊ ಹಿಯರ್ ದ ಬೆಸ್ಟ್ ಸೂಟ್ ವರ್ಡ್ ಇಸ್ accord. accord with ಅಂತ ಬರುತ್ತೆ. ಫಸ್ಟ್ ಒನ್ accord. We are in accord with your proposal. ಅದಕ್ಕೆ ಅನುಗುಣವಾಗಿ ಅಂತ ಅರ್ಥ. The accord was signed. ಅಗ್ರಿಮೆಂಟ್ ಅನ್ನೋದಕ್ಕೆ
ಅಕಾರ್ಡ್, ದ ಮೀನಿಂಗ್ ಆಫ್ ಅಕಾರ್ಡ್ ಮೀನ್ಸ್ ಅಗ್ರಿಮೆಂಟ್. ಒಪ್ಪಂದಕ್ಕೆ ನಾವೇನಂತ ಕರಿತೀವಿ? ಅಕಾರ್ಡ್ ಅಂತ ಕರಿತೀವಿ. ಈ ಅಗ್ರಿಮೆಂಟ್ ಗೆ ಪರ್ಯಾಯವಾಗಿ ಬಳಸುವ ಒಂದು ಪದ ಅಕಾರ್ಡ್ ಅಂತಾಗಿದೆ. ಅಕಾರ್ಡ್ ಅಂಡ್ ಅಗ್ರಿಮೆಂಟ್ ಆರ್ ಸಿನಾನಿಮ್ಸ್. ದೀಸ್ ಆರ್ ಸಿನಾನಿಮ್ಸ್ ಅಂದ್ರೆ ಸಮಾನಾರ್ಥಕ ಪದಗಳು. ಮತ್ತೆ ಅಕಾರ್ಡ್ ಅನ್ನೋದು ವರ್ಬ್ ಆದಾಗ ವಿತ್ ಅನ್ನೋದನ್ನ ಏನನ್ನ ಅಕಾರ್ಡ್ ವಿತ್ ಅನ್ನೋದು ಫ್ರೇಸಲ್ ವರ್ಬ್ ಆಗಿದೆ. ಅಕಾರ್ಡ್ ವಿತ್ ಅನ್ನೋದು ಏನಾಗಿದೆ? ಫ್ರೇಸಲ್ ವರ್ಬ್ ಆಗಿದೆ. ಅಕಾರ್ಡ್ ಅನ್ನೋದು ವಿತ್ ಅನ್ನೋ ಪ್ರಿಪೋಸಿಷನ್ ಪಡೆದುಕೊಂಡಾಗ ಇಟ್ ಆಕ್ಟ್ ಆಸ್ ಅ ಫ್ರೇಸಲ್ ವರ್ಬ್. ಇಲ್ಲಿನೂ ಕೂಡ ಅಕಾರ್ಡ್ ಅನ್ನುವ ಅರ್ಥ ಬರುತ್ತೆ, ಅಲ್ಲಿನೂ ಕೂಡ ಅಕಾರ್ಡ್ ಅನ್ನುವ ಅರ್ಥ ಬರುತ್ತೆ. ಅಕಾರ್ಡ್ ಅನ್ನೋದು ಫಸ್ಟ್ ಆಪ್ಷನ್ ಆಗಿದೆ. ವಿ ಆರ್ ಇನ್ ಅಗ್ರಿ ವಿತ್ ಅಂತ ಹೇಳಲ್ಲ, ವಿ ಆರ್ ಇನ್ ಟ್ರೀಟ್ ವಿತ್ ಅಂತ ಹೇಳಲ್ಲ, ವಿ ಆರ್ ಸಿಮಿಲರ್ ವಿತ್ ಅಂತ ಹೇಳಲ್ಲ. ಈ ಬ್ಲಾಂಕ್ ಗೆ ಸೂಕ್ತವಾಗಿರುವ ಪದ ಅಕಾರ್ಡ್ ವಿತ್ ಆಗುತ್ತೆ. ಬಿಕಾಸ್ ಅಕಾರ್ಡ್ ವಿತ್ ಅನ್ನೋ ಒಂದು ಫ್ರೇಸಲ್ ವರ್ಬ್ ಆಗಿದೆ. ನಾವು 70th ಕ್ವೆಶ್ಚನ್ ನಲ್ಲಿ, ಐ ಥಿಂಕ್ ದಿಸ್ ಇಸ್ ಲಾಸ್ಟ್ ಕ್ವೆಶ್ಚನ್. 70th, we should not waste time in petty things. Petty things ಅಂತ ಹೇಳಿದ್ದಾರೆ. Petty is adjective. What kind of things ಅಂತ ಯೋಚನೆ ಮಾಡ್ಬೇಕು. He is not of a legal age. ನೋಡ್ರಿ, ಇದು ಕೊಟ್ಟಿದ್ದಾರೆ, ನಾಟ್ ಆಫ್ ಅ ಲೀಗಲ್ ಏಜ್ ಅಂದ್ರೆ ಅವನಿಗೆ ಇನ್ನೂ ವಯಸ್ಸಾಗಿಲ್ಲ ಅಂದ್ರೆ ಅವನಿಗೆ ಏನ್ ಕರಿತೀವಿ? ವಯಸ್ಸಾಗದೆ ಇರೋವನಿಗೆ ಸಾಮಾನ್ಯವಾಗಿ ಮೈನರ್ ಅಂತ ಕರಿತೀವಿ. ಮೈನರ್ ಅನ್ನೋ ಆಪ್ಷನ್ ಇಲ್ಲಿ ಸಾಮಾನ್ಯವಾಗಿದೆ. ಮೈನರ್. He is minor and hence not eligible to vote in the election. ಆತ ಇನ್ನೂ ಮೈನರ್ ಆಗಿದ್ದಾನೆ ಅಂತ, ಅಂದ್ರೆ ಇನ್ನೂ ಏಜ್ ಬಂದಿಲ್ಲ. ಇದೇ ರೀತಿಯಲ್ಲಿ ವಿ ಶುಡ್ ನಾಟ್ ವೇಸ್ಟ್ ಟೈಮ್ ಇನ್ ಪೆಟಿ ಥಿಂಗ್ಸ್ ಮೀನ್ಸ್ ಮೈನರ್ ಥಿಂಗ್ಸ್, ಪ್ರಮುಖವಲ್ಲದ ವಿಚಾರಗಳು ಅಂತ. ಇಲ್ಲಿನೂ ಕೂಡ ಮೈನರ್ ಅಂತ ಬಳಸಬಹುದು, ಇಲ್ಲಿನೂ ಕೂಡ ನಾವು ಮೈನರ್ ಅಂತ ಬಳಸಬಹುದು. ಆ ಎರಡು ಕಡೆನೂ ಸೂಕ್ತವಾಗಿ ಬರುವಂತ ಪದ ಯಾವುದು ಅಂತ ಕೇಳಲಾಗ್ತಾ ಇದೆ. ದಟ್ ಈಸ್ ಜನರಲಿ ಮೈನರ್ ಅಂತ ಆಗಿದೆ. ಅದು ಮೈನರ್ ಅಂತ ಆಗಿದೆ. ಸೊ ಈ ರೀತಿಯಲ್ಲಿ ನಾವು ಐ ಥಿಂಕ್ ವಿ ಟಾಕ್ಡ್ ಅಬೌಟ್ ಆಲ್ ದಿ ಕ್ವೆಶನ್ಸ್. ಎಲ್ಲ ಪ್ರಶ್ನೆಗಳು 70ರವರೆಗಿನ ಎಲ್ಲ ಪ್ರಶ್ನೆಗಳು ಈಗ ನಾವು ಸಾಮಾನ್ಯವಾಗಿ ಚರ್ಚೆ ಮಾಡಿದ್ವಿ. ಎಲ್ಲ ಪ್ರಶ್ನೆಗಳು ಈಗ ಕ್ಲೋಸ್ ಆಗಿದೆ. ಐ ಥಿಂಕ್ ಇನ್ನೊಂದು ಉಳಿದಿತ್ತಿಲ್ಲ, 68 ಒಂದು ಉಳಿದಿದೆ. 68. Now look at 68. The police was able to arrest a large number of antisocial elements following directions from headquarters. The word is given here. Arrest ಅನ್ನೋ ವರ್ಡ್ ಕೊಡಲಾಗಿದೆ. ಈ ಅರೆಸ್ಟ್ ಅನ್ನೋ ಜಾಗದಲ್ಲಿ ಮತ್ತು ಇಲ್ಲಿ I fear you won't be able to finish the work on time. The right option is apprehend. Apprehend ಅಂದ್ರೆ ಪರ್ಸೀವ್ ಅಂತ ಅರ್ಥ ಅಥವಾ ಅಂಡರ್ಸ್ಟ್ಯಾಂಡ್ ಅನ್ನುವ ಅರ್ಥ ಕೊಡ್ತಾ ಇದೆ. ತಿಳಿದುಕೊಳ್ಳೋದು. I understand or I apprehend you won't be able to finish the work on time. ನೀನು ಈ ಕೆಲಸವನ್ನ ಸರಿಯಾದ ಸಮಯಕ್ಕೆ ಮಾಡೋದಿಲ್ಲ ಅಂತ ನನಗೆ ಗೊತ್ತಿದೆ. ಇಟ್ ಮೀನ್ಸ್ ಐ ಅಂಡರ್ಸ್ಟ್ಯಾಂಡ್. ಅದೇ ರೀತಿಯಲ್ಲಿ ದ ಪೊಲೀಸ್ ವಾಸ್ ಏಬಲ್ ಟು ಅಪ್ರಹೆಂಡ್ ಅ ಲಾರ್ಜ್ ನಂಬರ್ ಆಫ್ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಫಾಲೋವಿಂಗ್ ಡೈರೆಕ್ಷನ್ಸ್ ಫ್ರಮ್ ಹೆಡ್ ಕ್ವಾರ್ಟರ್ಸ್. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇರೋದನ್ನ ಪೊಲೀಸರು ಗಮನಿಸಿದ್ರು ಅಥವಾ ತಿಳಿದುಕೊಂಡ್ರು ಅಂತ ಅರ್ಥ ಕೊಡುತ್ತೆ. ಸೊ ಅಪ್ರಹೆಂಡ್, ದ ಮೀನಿಂಗ್ ಆಫ್ ಅಪ್ರಹೆಂಡ್ ಇಸ್ ಪರ್ಸೀವ್ ಆರ್ ಅಂಡರ್ಸ್ಟ್ಯಾಂಡ್, and that word can be applied in both of the sentences. Okay, this is all about the group C examination, questions related to group C examination. ಈಗ ನಾವು ಗ್ರೂಪ್ ಸಿ ಎಕ್ಸಾಮಿನೇಷನ್ ಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಪ್ರಶ್ನೆಗಳನ್ನ ಸುದೀರ್ಘವಾಗಿ ಚರ್ಚೆ ಮಾಡಿದೀವಿ. ಒಂದು ಕ್ವಶನ್ ಪೇಪರ್ ಅನ್ನ ತೆಗೆದುಕೊಂಡು 70ರವರೆಗಿನ ಎಲ್ಲ ಪ್ರಶ್ನೆಗಳು ಈಗ ಚರ್ಚೆಯಲ್ಲಿ ಮುಕ್ತಾಯ ಆಗಿವೆ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮತ್ತೆ ನಾವು ಬೇರೆ ಒಂದು ಕ್ವಶನ್ ಪೇಪರ್ ಅನ್ನು ತೆಗೆದುಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಕೀಪ್ ವಾಚಿಂಗ್ ರೆಗ್ಯುಲರ್ಲಿ. ನಿಯಮಿತವಾಗಿ ಯೂಟ್ಯೂಬ್ ಲೈವ್ ಕ್ಲಾಸಸ್ ಗಳನ್ನ ನೋಡ್ತಾ ಹೋಗಿ. ಹಾಗೇನೆ ಅವುಗಳನ್ನ ಶೇರ್ ಮಾಡಿ, ಬೇರೆ ಬೇರೆ ಗ್ರೂಪ್ಗಳಿಗಾಗ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗಾಗಲಿ ಶೇರ್ ಮಾಡ್ರಿ. ಸೊ ದಟ್ ಇಟ್ ವಿಲ್ ಬಿ ಆಫ್ ಗ್ರೇಟ್ ಹೆಲ್ಪ್ ಫಾರ್ ಅದರ್ಸ್ ಆಲ್ಸೋ. ಬೇರೆಯವರಿಗೆ ಅದು ಅರ್ಥ ಆಗ್ಬೋದು. ಯಾಕಂದ್ರೆ ಫ್ರೇಸಲ್ ವರ್ಬ್ಸ್ ಮೇಲೆ ಪ್ರಶ್ನೆಗಳು ಬರ್ತಾ ಇವೆ, ಮತ್ತೆ ಇಡಿಯಮ್ಸ್ ಅಂಡ್ ಫ್ರೇಸಸ್ ಮೇಲೆ ಪ್ರಶ್ನೆಗಳು ಬರ್ತಾ ಇವೆ, ಎರಡ್ ಐಡೆಂಟಿಫಿಕೇಶನ್ ಮೇಲೆ ಪ್ರಶ್ನೆಗಳು ಬರ್ತಾ ಇವೆ. ಸಾಕಷ್ಟು ರೀತಿಯಲ್ಲಿ ವಿಭಿನ್ನವಾದ ರೀತಿಯ ಪ್ರಶ್ನೆಗಳನ್ನ ಗ್ರೂಪ್ ಸಿ ಎಕ್ಸಾಮಿನೇಷನ್ ಅಲ್ಲಿ ನಾವು ಕಾಣ್ತಾ ಇರೋದ್ರಿಂದ ಅವುಗಳನ್ನ ನೀವು ರೆಗ್ಯುಲರ್ ಆಗಿ ವಾಚ್ ಮಾಡೋದಲ್ಲದೆ ಬೇರೆಯವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಹೆಚ್ಚೆಚ್ಚು ಶೇರ್ ಮಾಡ್ತಾ ಹೋಗಿ. ನಿರಂತರವಾಗಿ ಯೂಟ್ಯೂಬ್ ಲೈವ್ ಕ್ಲಾಸಸ್ಗಳು, ಚಾಣಕ್ಯ ಕರಿಯರ್ ಅಕಾಡೆಮಿಯಿಂದ ಪ್ರಸಾರ ಆಗ್ತಾ ಇರುವ ಯೂಟ್ಯೂಬ್ ಕ್ಲಾಸ್ಗಳನ್ನ ತಾವು ನೋಡಿ ಆನಂದಿಸಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಈ ಕ್ಲಾಸನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಒನ್ ಅಂಡ್ ಆಲ್.